ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆತ್ಮೀಯ ಬಂಧುಗಳೇ, ಭಗವದ್ವಾಣಿಯ ಈ ಸತ್ಸಂಗದಲ್ಲಿ ನಾವು ಇವತ್ತಿನ ಈ ಪ್ರವಚನದಲ್ಲಿ ಭಗವಂತನ ಕೆಲವು ಮುಖ್ಯವಾದ ಉಪದೇಶಗಳನ್ನು ಗಮನಿಸೋಣ. ಈ ಉಪದೇಶಗಳು ನಾವು ಸರಿಯಾಗಿ ಜೀವನ ಮಾಡುವಂತಹ ವಿಧಾನವನ್ನು ನಮಗೆ ತಿಳಿಸುತ್ತೆ. ಈ ಜಗತ್ತು ಪರಮಾತ್ಮ ತನ್ನ ಲೀಲೆಗಾಗಿ ಸೃಷ್ಟಿ ಮಾಡಿದ್ದಾನೆ. ಲೀಲೆ ಅಂದರೆ ಆಟ ಅಂತ. ತನ್ನದೇ ಆದ ಆನಂದಕ್ಕಾಗಿ ಈ ಲೋಕವನ್ನು ಸೃಷ್ಟಿ ಮಾಡಿದ್ದಾನೆ. ಹೀಗೆ ಸೃಷ್ಟಿ ಮಾಡಿದ ಮೇಲೆ ತಾನೇ ಜೀವಾತ್ಮರ ರೂಪದಲ್ಲಿ ಅಥವಾ ಜೀವಿಗಳ ರೂಪದಲ್ಲಿ ಪ್ರಕಟ ಆಗಿದ್ದಾನೆ. ಅಂದರೆ ಎಲ್ಲ ಶರೀರಗಳನ್ನು ಸೃಷ್ಟಿಸಿದ ಮೇಲೆ ಅದರೊಳಗಡೆ ತಾನೇ ಪ್ರವೇಶ ಮಾಡಿದ್ನಂತೆ ಜೀವರೂಪದಲ್ಲಿ. ಹೀಗೆ ಪ್ರವೇಶ ಮಾಡಿದ್ಮೇಲೆ ತನ್ನ ನಿಜ ಸ್ವರೂಪವನ್ನು ತಿಳ್ಕೊಂಡಿದ್ರೆ ಅಲ್ಲಿ ಯಾವುದೇ ನಾಟಕ ಅಥವಾ ಲೀಲೆ ಆಟ ನಡೆಯೋದಿಲ್ಲ. ಹಾಗಾಗಿ ಪರಮಾತ್ಮ ಏನು ಮಾಡಿದ್ದಾನೆ, ತನ್ನ ಮಾಯೆಯ ಪ್ರಭಾವದಿಂದ ಜೀವಿಗಳು ತಮ್ಮನ್ನು ತಾವು ಮರೆತು ತಮ್ಮ ನಿಜ ಸ್ವರೂಪವನ್ನು, ತಾವು ವಾಸ ಮಾಡ್ತಾ ಇರುವಂಥ ಶರೀರವನ್ನೇ ತಮ್ಮ ಸ್ವರೂಪ ಅಂತ ಭಾವಿಸೋ ಹಾಗೆ ಒಂದು ಭ್ರಮೆಯನ್ನು ಉಂಟು ಮಾಡಿದ್ದಾನೆ. ಯಾ ದೇವಿ ಸರ್ವಭೂತೇಷು ಭ್ರಾಂತಿ ರೂಪೇಣ ಸಂಸ್ಥಿತ ಅಂತ ನಾವು ದೇವಿ ಸ್ತುತಿಯಲ್ಲಿ ಹೇಳ್ತೀವಿ. ಈ ಒಂದು ಭ್ರಮೆ ಆವರಿಸ್ಕೊಂಡಿರೋದ್ರಿಂದಲೇ ಮನುಷ್ಯರು ತಮ್ಮನ್ನು ಒಂದು ಶರೀರ ಅಂತ ಭಾವಿಸ್ತಾರೆ. ಪ್ರತ್ಯಕ್ಷವಾಗಿ ನಮಗೆಲ್ಲ ಕಾಣ್ತಾ ಇದೆ, ನಾವು ಶರೀರ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಶರೀರ ಅಂದ್ರೇನು ಅಂತ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಪಂಚಭೂತಗಳ ಮಿಶ್ರಣ, ಆಕಾಶ, ಗಾಳಿ, ಬೆಂಕಿ, ನೀರು, ಭೂಮಿ, ಈ 5ರಿಂದ ಆಗಿರುವಂಥದ್ದೇ ಈ ಶರೀರ. ಅದು ನಮಗೆ ಚರ್ಮ, ಮೂಳೆ, ಮಾಂಸ ಇತ್ಯಾದಿ ಸಪ್ತಧಾತುಗಳ ರೂಪದಲ್ಲಿ ಅದು ವ್ಯಕ್ತವಾಗಿ ಈ ಶರೀರವನ್ನು ನಮಗೆ ಕೊಟ್ಟಿದೆ. ಈಗ ಈ ಶರೀರದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ, ನಾವು ಪರಮಾತ್ಮನ ಅಂಶವೇ ಅನ್ನೋದನ್ನು ಭಗವದ್ಗೀತೆಯಲ್ಲಿ ಅಥವಾ ಭಗವಂತನ ಮಾತಿನಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೀವಿ. ಯಾರಿಗೆ ಈ ಒಂದು ತಿಳುವಳಿಕೆ ಇರುತ್ತೋ ಅವರು ಜೀವನವನ್ನು ಸರಿಯಾಗಿ ನಡೆಸೋದು ಅಥವಾ ಜೀವನದಲ್ಲಿ ಹೇಗೆ ಸರಿಯಾಗಿ ನಡ್ಕೋಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಯಾರಿಗೆ ಶರೀರವೇ ನಾನು ಅನ್ನೋ ಭಾವನೆ ಇರುತ್ತೋ ಅಥವಾ ಅಜ್ಞಾನ ಇರುತ್ತೋ ಅವರಿಗೆ ಸರಿಯಾಗಿ ಜೀವನ ಕ್ರಮ ಗೊತ್ತಿರಲ್ಲ. ಅಜ್ಞಾನಿ ಮತ್ತು ಜ್ಞಾನಿಗಿರುವಂಥ ವ್ಯತ್ಯಾಸ ಇಷ್ಟೇ. ಶರೀರದಲ್ಲಿ ನಾನು ತಾತ್ಕಾಲಿಕವಾಗಿ ವಾಸ ಮಾಡ್ತಾ ಇದ್ದೀನಿ, ಇದು ಜ್ಞಾನಿಗಳ ಲಕ್ಷಣ ಅಥವಾ ಅವರ ಒಂದು ತಿಳುವಳಿಕೆ. ಶರೀರವೇ ನಾನು ಅನ್ನುವಂಥದ್ದು ಅಜ್ಞಾನಿಗಳ ತಿಳುವಳಿಕೆ. ಇದರ ಪರಿಣಾಮ ಏನಾಗುತ್ತೆ ಅಂದರೆ, ಭಗವಂತ ಈ ಜಗತ್ತಿನಲ್ಲಿ ಹೇಗಿರಬೇಕು ಅಂತ ಒಂದು ನಿಯಮ ಇಟ್ಟಿದ್ದಾನೋ. ಈಗ ಒಂದು ಆಟ ಆದರೂ ಕೂಡ ಅದು ಆಟವೇ ಆಗಿದ್ರೂ ಆಟದಲ್ಲಿ ಕೂಡ ನಿಯಮ ಇರುತ್ತೆ. ಈ ಆಟವನ್ನು ಹೀಗೆ ಆಡಬೇಕು, ಹೀಗಿರಬೇಕು, ಹೀಗಿರಬೇಕು, ಕೆಲವು ನಿಯಮಗಳಿರುತ್ತೆ. ನಿಯಮಗಳಿಲ್ಲ ಅಂದರೆ ಆಟ ಕೂಡ ಆಡೋದಕ್ಕಾಗೋದಿಲ್ಲ. ಹಾಗೇನೆ ಪರಮಾತ್ಮ ತನ್ನ ಲೀಲೆಗಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ಮೇಲೆ, ಈ ಜೀವರಾಶಿಗಳನ್ನೆಲ್ಲ ಸೃಷ್ಟಿ ಮಾಡಿದ್ಮೇಲೆ ಪರಮಾತ್ಮ ಕೆಲವು ನಿಯಮಗಳನ್ನು ಇಟ್ಟಿದ್ದಾನೆ.
ಆ ನಿಯಮಗಳನ್ನೇ ನಾವು ಶಾಸ್ತ್ರ ಅಂತ ಗಮನಿಸೋದು. ಶಾಸ್ತ್ರ ಅಂದರೆ ಶಾಸನ ಅಂತ. ಇನ್ನು ಈ ಮನುಷ್ಯ ಶರೀರದಲ್ಲಿ ನಾವು ಹುಟ್ಟಿ ಬಂದ ಮೇಲೆ ನಾವು ಹೇಗಿರಬೇಕು? ಮೊದಲಿಗೆ ಗುರುವಿನ ಬಳಿ ಹೋಗಿ ಜ್ಞಾನವನ್ನು ಪಡ್ಕೋಬೇಕು, ಶಾಸ್ತ್ರಜ್ಞಾನವನ್ನು. ಅದಕ್ಕೆ ಅನುಗುಣವಾಗಿ ನಮ್ಮ ಜೀವನವನ್ನು ನಡೆಸ್ತಾ ಬರಬೇಕು. ಬಾಲ್ಯದಲ್ಲಿ ಹೇಗಿರಬೇಕು, ಯೌವನದಲ್ಲಿ ಹೇಗಿರಬೇಕು, ವೃದ್ಧಾಪ್ಯದಲ್ಲಿ ಹೇಗಿರಬೇಕು ಅಂತ ನಿಯಮ ಇದೆ. ಬಾಲ್ಯಾವಸ್ಥೆ ಅಂದರೆ 8 ವರ್ಷದವರೆಗೂ, ಅದು ಕಳೆದ ಮೇಲೆ ಕಿಶೋರಾವಸ್ಥೆ ಅಂತ. ಆ ಸಮಯದಲ್ಲಿ ಗುರುಗಳ ಬಳಿ ವಿದ್ಯಾಭ್ಯಾಸಕ್ಕೆ ಹೋಗಬೇಕು, ವಿದ್ಯೆಯನ್ನು ಕಲ್ತ್ಕೋಬೇಕು, ವೇದ ಜ್ಞಾನವನ್ನು ಪಡ್ಕೋಬೇಕು. ವಿದ್ಯಾವಂತನಾದ ಮೇಲೆ ಯೌವನಕ್ಕೆ ಬಂದಿರ್ತಾನೆ, ಆಗ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಶಾಸ್ತ್ರಕ್ಕನುಗುಣವಾಗಿ ಗೃಹಸ್ಥಾಶ್ರಮ ಧರ್ಮವನ್ನು ಅವನು ಪಾಲನೆ ಮಾಡಬೇಕು. ಯಾರಿಗೆ ಅದರಲ್ಲಿ ಆಸಕ್ತಿ ಇಲ್ಲವೋ ಅವರು ಬ್ರಹ್ಮಚಾರಿಯಾಗಿ ಇರ್ಬೋದು ಅಥವಾ ನೇರವಾಗಿ ಸನ್ಯಾಸವನ್ನು ಸ್ವೀಕರಿಸೋಕ್ಕೂ ಅವಕಾಶ ಇದೆ ಶಾಸ್ತ್ರದಲ್ಲಿ. ಗೃಹಸ್ಥಾಶ್ರಮದ ಕರ್ತವ್ಯಗಳೆಲ್ಲ ಮುಗಿದ ಮೇಲೆ ಮಧ್ಯಮ ವಯಸ್ಸಿಗೆ ಬಂದಿರ್ತಾರೆ, ಸುಮಾರು ಒಂದು 50 ವರ್ಷ ದಾಟಿರುತ್ತೆ. ಅದಾದ ಮೇಲೆ ಮುನಿವೃತ್ತಿಯನ್ನು ಅವಲಂಬಿಸಬೇಕು. ಮುನಿವೃತ್ತಿ ಅಂದರೆ ಸರಳ ಜೀವನವನ್ನು ಮಾಡ್ತಾ ಭಗವತ್ ಚಿಂತನೆಯಲ್ಲಿ ಪೂರ್ಣವಾಗಿ ಕಾಲವನ್ನು ಕಳೆಯೋದು ಮುನಿವೃತ್ತಿ ಅಂತ. ಸಂಯಮದಲ್ಲಿ ಇಟ್ಕೋಬೇಕು. ಯೌವನದಲ್ಲಿ ಒಂದು ಇತಿಮಿತಿಯಲ್ಲಿ ಭೋಗವನ್ನು ಅನುಭವಿಸೋದಕ್ಕೆ ಅನುಮತಿ ಇದೆ. ಆದರೆ ಮುನಿವೃತ್ತಿಯಲ್ಲಿ ಹಾಗಿಲ್ಲ. ಇಂದ್ರಿಯಗಳನ್ನು ಸಂಯಮದಲ್ಲಿ, ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತಿದೆ. ಅದೇ ತಪಸ್ಸು. ಹೀಗೆ ಜೀವನ ಮಾಡ್ತಾ ಅಂತಿಮವಾಗಿ ಯೋಗದಿಂದ ಶರೀರವನ್ನು ಬಿಡಬೇಕು. ಶರೀರದಲ್ಲಿ ಪ್ರವೇಶ ಮಾಡಿದ್ವಿ, ಅದಕ್ಕೊಂದು ಕ್ರಮ ಇದೆ. ಹಾಗೇನೇ ಕ್ರಮಕ್ಕೆ ಅನುಗುಣವಾಗಿ ಕ್ರಮಬದ್ಧವಾಗಿ ಶರೀರವನ್ನು ತ್ಯಜಿಸಿದ್ರೆ ನಮ್ಮ ಆಟ ಸರಿಯಾಗಿ ನಾವು ಆಡಿದ್ದೀವಿ, ನಮ್ಮ ಪಾಲಿನ ಪಾತ್ರವನ್ನು ಸರಿಯಾಗಿ ಮಾಡಿದ್ದೀವಿ ಅಂತ ಅರ್ಥ. ಇಲ್ಲೇನಾಗುತ್ತೆ, ವಿದ್ಯೆಯ ಕೊರತೆಯಿಂದ ಹಲವಾರು ರೀತಿಯಾದ ಕಲ್ಪನೆಗಳು, ಭ್ರಾಂತಿಗಳು ಮನುಷ್ಯನಲ್ಲಿ ಹುಟ್ಕೊಂಡ್ಬಿಡುತ್ತೆ. ವಿದ್ಯಾವಂತರಿಗೆ ಅದು ಇರಲ್ಲ, ಅವಿದ್ಯಾವಂತರಿಗೆ ಇರುತ್ತೆ. ಅವಿದ್ಯಾವಂತರು ಅಂದರೆ ವೇದಜ್ಞಾನವನ್ನು, ಅಧ್ಯಾತ್ಮ ಜ್ಞಾನವನ್ನು ಹೊಂದಿಲ್ಲದೆ ಇರೋರೆಲ್ಲ ಅವಿದ್ಯಾವಂತರು ಅಂತ ಶಾಸ್ತ್ರ ಹೇಳುತ್ತೆ. ಅವ್ರು ಹೇಗಿರ್ತಾರೆ? ವಿದ್ಯಾವಿಹೀನ ಪಶುಹು ಅಂತ ಒಂದು ಶಾಸ್ತ್ರವಾಕ್ಯ ಇದೆ. ಈ ಅಧ್ಯಾತ್ಮ ವಿದ್ಯೆ ಇಲ್ಲದವರು ಪಶುಗಳಂತೆ ಜೀವನ ಮಾಡ್ತಾ ಇರ್ತಾರೆ. ಶರೀರ ಏನೋ ಮನುಷ್ಯರದೇ, ಆದರೆ ಅವರ ನಡವಳಿಕೆ ಎಲ್ಲ ಪಶು ಸದೃಶವಾಗಿರುತ್ತೆ. ಅವರಿಗೆ ನೀತಿ ನಿಯಮ ಧರ್ಮ ಕರ್ಮ ಇದ್ಯಾವುದೂ ಇರಲ್ಲ. ಮನಸ್ಸಿಗೆ ಬಂದಂತೆ ಜೀವನ ಮಾಡ್ತಾ ಇದ್ರೆ ಅವರು ಪಶುಗಳು ಅಂತ ಶಾಸ್ತ್ರ ಹೇಳುತ್ತೆ. ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅಂತ ಕೂಡ ಒಂದು ಮಾತಿದೆ. ಹೀಗಾಗಿ ನಾವೀಗ ಗಮನಿಸುವಂಥ ಭಗವಂತನ ಮಾತುಗಳೇನಿದೆಯೋ ನಮಗೆ ಜೀವನದ ಸರಿಯಾದ ವಿಧಾನವನ್ನು ತಿಳಿಸುತ್ತೆ. ಅದರಲ್ಲಿ ಪರಮಾತ್ಮ ಹೇಳುವಂಥದ್ದು ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧಚ ಅಂತ ಭಗವದ್ಗೀತೆಯ ಒಂದು ಮಾತಿದು. ನಾವು ಈ ಜಗತ್ತಿಗೆ ಬಂದಿದ್ದೀವಿ, ನಮ್ಮ ಪಾತ್ರವನ್ನು ನಾವು ಮಾಡ್ತಾ ಇದ್ದೀವಿ. ಶರೀರ ಇರೋವರೆಗೂ ಪಾತ್ರಧಾರಿಗಳಾಗೇ ಇರ್ತೀವಿ. ಈ ಪಾತ್ರವನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ನಾವು ಹೇಗಿರಬೇಕು ಅಂತರಂಗದಲ್ಲಿ ಅಂತ ಪರಮಾತ್ಮ ಹೇಳೋದು, ಮಾಂ ಅನುಸ್ಮರ, ಸದಾ ನನ್ನನ್ನು ಸ್ಮರಣೆ ಮಾಡ್ತಾ ಇರೋ ಹಾಗೆ ಜೀವನವನ್ನು ಮಾಡ್ತಾ ಹೋಗು. ಅಂತರಂಗದಲ್ಲಿ ಸತ್ಯಸ್ವರೂಪನಾದ ನನ್ನ ಸ್ಮರಣೆ ಮಾಡ್ತಾ ಇರು. ನಿನ್ನ ಜೀವನದ ಕರ್ತವ್ಯಗಳೇನಿದೆಯೋ, ನೀನೇನು ಮಾಡಬೇಕಾಗಿದೆಯೋ ನಿನ್ನ ಒಂದು ಸ್ಥಾನದಲ್ಲಿ ಅದನ್ನು ಮಾಡ್ತಾ ಹೋಗು. ಇಷ್ಟೇ ಮಾಡಬೇಕಾಗಿರೋದು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ? ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯ ಅಹಂ ಸುಲಭ. ಯಾರು ಸದಾ ನನ್ನ ಸ್ಮರಣೆ ಮಾಡ್ತಾ ಜೀವನ ಮಾಡ್ತಾ ಇರ್ತಾರೋ ಅವರಿಗೆ ಸುಲಭವಾಗಿ ನಾನು ಅನುಗ್ರಹ ಮಾಡ್ತೀನಿ, ಅವರನ್ನು ನಾನು ಕಾಪಾಡ್ತೀನಿ ಅನ್ನೋ ಅರ್ಥ.
ಯಾರಿಗೆ ಭಗವಂತನ ಅನುಗ್ರಹ ಇರುತ್ತೋ ಭಗವಂತನ ಈ ಜಗತ್ತಿನಲ್ಲಿ ಅವರಿಗೆ ಯಾವುದೇ ಕೊರತೆ ಆಗಲಿ ಸಮಸ್ಯೆ ಆಗಲಿ ಇರಲ್ಲ. ಈಗೇನಾಯಿತು, ಅಧ್ಯಾತ್ಮ ವಿದ್ಯೆ ಕೊರತೆ ಇರೋದ್ರಿಂದ ಅಥವಾ ಅದಿಲ್ಲದೆ ಇರೋದ್ರಿಂದ ಭಗವಂತ ತಿಳಿಸಿರುವಂತೆ ಜೀವನ ಮಾಡದೆ ತಮಗೆ ತೋಚಿದಂತೆ ಜೀವನ ಮಾಡೋದಕ್ಕೆ ಪ್ರಾರಂಭ ಆಯಿತು. ಒಂದೊಂದೇ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಬಂದರು. ಹೀಗಾಗಿ ಏನಾಯಿತು, ಅದರ ಒಂದು ಪರಿಣಾಮ, ದುಷ್ಪರಿಣಾಮ, ಒಳ್ಳೆ ಕೆಲಸ ಮಾಡಿದ್ರೆ ಸತ್ಪರಿಣಾಮ, ಒಳ್ಳೆಯ ಪರಿಣಾಮ ಆಗುತ್ತೆ. ಮಾಡಬಾರದನ್ನು ಮಾಡಿದಾಗ ದುಷ್ಪರಿಣಾಮ ಆಗುತ್ತೆ. ಇದು ಪ್ರಕೃತಿಯ ನಿಯಮ. ಈ ನಿಯಮ ಎಲ್ರಿಗೂ ಅನ್ವಯಿಸುತ್ತೆ. ಈಗ ಸಿಹಿಯಾಗಿರುವಂಥದ್ದು ಎಲ್ರಿಗೂ ಸಿಹಿಯಾಗೇ ಇರುತ್ತೆ ವಸ್ತು, ಯಾವುದು ಕಹಿಯಾಗಿರುತ್ತೋ ಎಲ್ರಿಗೂ ಅದು ಕಹಿಯಾಗೇ ಇರುತ್ತೆ. ಆ ರೀತಿಯಲ್ಲಿ ಬೆಂಕಿ ಯಾರು ಮುಟ್ಟಿದ್ರೂ ಅವರನ್ನು ಅದು ಸುಡುತ್ತೆ. ಇವೆಲ್ಲ ಪ್ರಕೃತಿಯ ನಿಯಮ. ಹಾಗೇನೆ ಯಾರೇ ಆಗಿದ್ರೂ ಭಗವಂತ ಮಾಡಿರೋ ನಿಯಮಕ್ಕೆ ಅನುಗುಣವಾಗಿ ನಡ್ಕೊಳ್ತಾ ಇದ್ರೆ ಅವರಿಗೆ ಪರಮಾತ್ಮ ಸುಖ ಶಾಂತಿಯನ್ನು ಕೊಡ್ತಾನೆ. ಅಂದರೆ ಈ ಆಟದಲ್ಲಿ ಯಾರು ಚೆನ್ನಾಗಿ ಆಟ ಆಡ್ತಾರೋ ಅಥವಾ ನಾಟಕದಲ್ಲಿ ಯಾರು ಚೆನ್ನಾಗಿ ನಟನೆಯನ್ನು ತಮ್ಮ ಪಾತ್ರವನ್ನು ನಿರ್ವಹಿಸ್ತಾರೋ ಅವ್ರಿಗೊಂದು ಬಹುಮಾನವನ್ನು ಕೊಡೋ ಹಾಗೆ, ಅವ್ರಿಗೆ ಕೊಡಬೇಕಾಗಿರೋ ಸಂಭಾವನೆಯನ್ನು ಸರಿಯಾಗಿ ಕೊಡೋ ಹಾಗೆ ಇದು ಅರ್ಥ. ಯಾರು ಹಾಗೆ ನಡ್ಕೊಳ್ಳೋದಿಲ್ವೋ ಅವರಿಗೆ ಸಿಗಬೇಕಾಗಿರೋ ಸಿಗಲ್ಲ. ಸಿಗಬೇಕಾಗಿರೋದೇನು ಮನುಷ್ಯನ ಜೀವನದಲ್ಲಿ ಅಂದರೆ ಸುಖವಾಗಿ ಸಂತೋಷದಿಂದ ಮನುಷ್ಯ ಜೀವನ ಮಾಡುವಂಥದ್ದು. ಅವರವರ ಪಾತ್ರವನ್ನು ಅವ್ರು ಮಾಡಿಕೊಂಡು ಇತರರೊಂದಿಗೆ ತಮ್ಮನ್ನು ಹೋಲಿಕೆ ಮಾಡಿಕೊಳ್ಳದೆ ತಾವೇನು ಮಾಡಬೇಕು ಅದನ್ನು ಮಾಡ್ತಾ ಅಂತರಂಗದಲ್ಲಿ ನಮಗೆ ಜೀವನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ, ಈಗ ನಮಗೆ ಜೀವನ ಕೊಟ್ಟಿರೋದೇ ಭಗವಂತ, ಭಗವಂತನ ಸ್ಮರಣೆ ಮಾಡ್ತಾ ಇರಬೇಕು. ಹಾಗೆ ಈ ಜಗತ್ತಿನಲ್ಲಿ ಏನೆಲ್ಲ ನಡೀತಾ ಇದೆಯೋ ಅದು ಅವನಿಚ್ಛೆಯಂತೆ ನಡೀತಿರುತ್ತೆ ಪ್ರಕೃತಿಯಲ್ಲಿ. ಹೀಗಾಗಿ ಭಗವಂತನ ಈ ಸೃಷ್ಟಿಯಲ್ಲಿ ಭಗವಂತ ನಮಗೆ ಕೊಟ್ಟಿರೋ ಈ ಜೀವನದ ಅವಕಾಶ, ಇದನ್ನು ಭಗವಂತನ ಸ್ಮರಣೆಯನ್ನು ಮಾಡ್ತಾ ನಾವು ಮಾಡಬೇಕು. ಇದು ಭಗವದ್ಗೀತೆಯಲ್ಲಿ ಭಗವಂತ ಹೇಳಿರುವಂಥ ಮಾತು. ಹಾಗಿಲ್ಲ ಅಂದರೆ ಏನಾಗುತ್ತೆ, ಮುಂದೆ ಕೆಲವು ವಾಕ್ಯಗಳಲ್ಲಿ ನಾವು ಅದನ್ನು ಗಮನಿಸ್ತೀವಿ. ಯಾರು ಭಗವಂತ ಹೇಳಿದ ಹಾಗೆ ಸರಿಯಾಗಿ ನಡ್ಕೊಳ್ಳೋದಿಲ್ವೋ ಅವ್ರಿಗೇನಾಗುತ್ತೆ, ಅವರಿಗೆ ಜೀವನದಲ್ಲಿ ಕಷ್ಟಗಳು ಅಥವಾ ಸಮಸ್ಯೆಗಳು ಅಥವಾ ಇನ್ಯಾವುದೋ ವಿಧವಾದ ದುಷ್ಪರಿಣಾಮಗಳು ಅವರಿಗೆ ಆಗ್ತಾ ಇರುತ್ತೆ. ಈಗ ನಾವು ಸಮಾಜದಲ್ಲಿ ಗಮನಿಸಿದಾಗ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿರುವಂತಹ ಜನಗಳು ಹೆಚ್ಚಿದ್ದಾರೋ ಅಥವಾ ಕಷ್ಟಪಡ್ತಾ ದುಃಖವನ್ನು ಅನುಭವಿಸ್ತಾ ಅಥವಾ ಇನ್ಯಾವುದೋ ಒಂದು ಸಮಸ್ಯೆಗಳಲ್ಲಿ ಸಿಲುಕಿರುವಂಥ ಮನುಷ್ಯರು ಹೆಚ್ಚಿಗೆ ಇದ್ದಾರೋ ಅಂತ ನೋಡಿದಾಗ ಕಷ್ಟಪಡ್ತಾ ಇರುವಂಥವರೇ ಹೆಚ್ಚಿಗೆ ಕಾಣಿಸ್ತಾರೆ ಸಮಾಜದಲ್ಲಿ. ಅದಕ್ಕೆ ಕಾರಣ ಭಗವಂತನ ನಿಯಮವನ್ನು ಅವರು ಮೀರಿದ್ದಾರೆ. ಭಗವಂತ ಹೇಳಿದ ಹಾಗೆ ಜೀವನ ಮಾಡ್ತಾ ಇಲ್ಲ. ಭಗವಂತ ಹೇಳಿರೋದಾದ್ರೂ ಏನು ಅಂದರೆ ಅದು ಕಷ್ಟ ಇಲ್ಲ. ಭಗವಂತ ತಿಳಿಸಿರುವಂಥ ವಿಧಾನ ಬಹಳ ಸುಲಭವಾದ ವಿಧಾನ. ಸುಲಭವಾದ ಜೀವನ ವಿಧಾನವನ್ನು ಬಿಟ್ಟು ಕಷ್ಟವನ್ನು ತಾವೇ ತಮಗೆ ತಂದುಕೊಳ್ತಾ ಇದ್ದಾರೆ. ಪರಮಾತ್ಮ ಹೇಳಿದ್ದೇನು, ನನ್ನನ್ನು ಸ್ಮರಣೆ ಮಾಡ್ತಾ ಇರು, ವರ್ಣಾಶ್ರಮ ಧರ್ಮಕ್ಕೆ ತಕ್ಕಂತೆ ನಿನಗೇನೋ ಒಂದು ಕೆಲಸ ಅಥವಾ ಕರ್ಮವನ್ನು ಕೊಟ್ಟಿದ್ದೀನಿ, ಆ ಕರ್ಮವನ್ನು ಮಾಡ್ತಾ ಅಂತರಂಗದಲ್ಲಿ ನನ್ನನ್ನು ಸ್ಮರಣೆ ಮಾಡ್ತಾ ಇರು, ಇಷ್ಟು ಮಾಡು ಸಾಕು ಅಂತ ಹೇಳಿರೋದು. ಆದರೆ ಮನುಷ್ಯರೇನು ಮಾಡ್ತಾರೆ, ತಮ್ಮನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ತಾರೆ. ಅಲ್ಲಿಂದ ಸಮಸ್ಯೆ ಶುರುವಾಯಿತು. ತನ್ನ ಪಾತ್ರವನ್ನು ತಾನು ಮಾಡಿ ಸುಮ್ಮನಿದ್ರೆ ಸಾಕಾಗಿದೆ, ಬೇರೆಯವರನ್ನು ನೋಡ್ತಾರೆ, ಅವರೇನು ಮಾಡ್ತಾ ಇದ್ದಾರೆ, ಅವರೆಷ್ಟು ಸರಿ ಇದ್ದಾರೆ, ಆಗ ಸಮಸ್ಯೆ ಎನ್ನುವಂಥದ್ದು ಶುರುವಾಗುತ್ತೆ. ಯಾಕೆಂದರೆ ನಾವು ಬೇರೆಯವರನ್ನು ಗಮನಿಸ್ತಾ ಇದ್ದಾಗ ನಾವು ಮಾಡಬೇಕಾಗಿರೋ ಕರ್ತವ್ಯವನ್ನು ಸರಿಯಾಗಿ ಮಾಡೋಕ್ಕಾಗಲ್ಲ. ಭಗವಂತ ನಮಗೇನು ಕೊಟ್ಟಿದ್ದಾನೋ ಕರ್ಮವನ್ನು ಮಾಡ್ತಾ ಭಗವಂತನ ಸ್ಮರಣೆ ಮಾಡ್ತಾ ಇದ್ರೆ ಅವರಿಗೆ ಸುಲಭವಾಗಿ ಭಗವಂತನ ಅನುಗ್ರಹ ಆಗುತ್ತೆ.
ನೋಡಿ, ಜೀವನ ಇಷ್ಟು ಸುಲಭವಾಗಿದೆ. ಇದು ನಿಜವಾಗಿಯೂ ಇಷ್ಟು ಸುಲಭನಾ ಅಂದರೆ ಹೌದು ಅಂತ ಭಗವಂತನೇ ಕೆಲವು ಪ್ರತಿನಿಧಿಗಳನ್ನು ಕಳಿಸ್ತಾನೆ. ಭಕ್ತರು, ಮಹಾತ್ಮರು, ಸಾಧು ಸಜ್ಜನರು, ಸಂತರು ಅಂತ ನಾವೇನು ಕರಿತೀವೋ ಅವರೆಲ್ಲ ಬಂದು ತೋರಿಸ್ತಾರೆ, ನೋಡಿ ಹೀಗೆ ಜೀವನ ಮಾಡಬೇಕು. ಈಗ ಯಾರಿಗೋ ಸರಿಯಾಗಿ ಆಟ ಆಡಕ್ಕೆ ಬರಲ್ಲ ಅಥವಾ ನಾಟಕ ಆಡಕ್ಕೆ ಬರದೇ ಇರೋರಿಗೆ ಚೆನ್ನಾಗಿ ಗೊತ್ತಿರೋರು ಬಂದು ನೋಡಿ ಹೀಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರಲ್ಲ, ಆ ರೀತಿಯಲ್ಲಿ ನಮಗೆ ಮಹಾತ್ಮರು ಹೇಳ್ಕೊಡ್ತಾರೆ ಜೀವನ ಮಾಡೋದು ಹೀಗೆ. ಹೀಗೆ ಜೀವನ ಮಾಡೋದು ನಿಮ್ಮ ಜೀವನ ಸುಲಭವಾಗಿರುತ್ತೆ, ಸುಗಮವಾಗಿ ನಿಮ್ಮ ಜೀವನ ನಡೆಯುತ್ತೆ. ನೀವೇನು ಜೀವನದಲ್ಲಿ ಹೋರಾಡೋ ಅಗತ್ಯ ಇಲ್ಲ. ಯಾರಿಗೆ ಶಾಸ್ತ್ರವಾಕ್ಯ, ಮಹಾತ್ಮರ ವಾಕ್ಯದಲ್ಲಿ ನಂಬಿಕೆ ಇರೋದಿಲ್ವೋ ಅವರಿಗೆ ಸಮಸ್ಯೆ ಆಗೋದು. ಅದಕ್ಕೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಪರಮಾತ್ಮ ಹೇಳಿರೋದು. ನನ್ನ ಮಾತಿನಲ್ಲಿ ಯಾರಿಗೆ ನಂಬಿಕೆ ಇರುತ್ತೋ ಅವರು ಜ್ಞಾನಿಗಳಾಗ್ತಾರೆ. ಜ್ಞಾನಿಗಳೇನು ಮಾಡ್ತಾರೆ? ಸರಿಯಾಗಿ ಜೀವನ ಮಾಡ್ತಾರೆ ಅಷ್ಟೇ, ಇನ್ನೇನು ವಿಶೇಷ ಅಂತೇನು ಕಾಣಲ್ಲ ಅಲ್ಲಿ. ಅವರ ಜೀವನ ಸುಲಭವಾಗಿರುತ್ತೆ. ಅವರು ಸದಾ ಭಗವಂತನ ಸ್ಮರಣೆ ಮಾಡ್ತಾ ತಮ್ಮ ಪಾಲಿನ ಕರ್ತವ್ಯ ಮಾಡಿಕೊಂಡು ಸುಮ್ಮನೆ ಇರ್ತಾರೆ. ಇಷ್ಟೇ ಮಾಡಬೇಕಾಗಿರೋದು ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ. ನಂತರ ಮತ್ತೊಂದು ಮಾತನ್ನ ಪರಮಾತ್ಮ ಹೇಳೋದು, ಮನ್ಮನಾಭವ ಮದ್ಭಕ್ತೋ ಭವ. ಹಾಗೆ ತಸ್ಮಾತ್ ಸರ್ವೇಷು ಕಾಲೇಶು ಯೋಗಯುಕ್ತೋ ಭವ. ನನ್ನಲ್ಲಿ ಮನಸ್ಸಿಡು. ಹಾಗೇನೆ ಎಲ್ಲ ಕಾಲಗಳಲ್ಲೂ ಯೋಗಯುಕ್ತನಾಗಿರು ಅಂದರೆ ಸದಾ ಭಗವಂತನಲ್ಲಿ ಮನಸ್ಸನ್ನಿಟ್ಟು ಜೀವನ ಮಾಡ್ತಾ ಇರೋರೆ ಮಹಾಯೋಗಿಗಳು ಅಂತ ಗೀತೆಯಲ್ಲಿ ತಿಳಿಸಿದೆ. ಹೀಗೆ ಯೋಗಯುಕ್ತನಾಗಿ ಜೀವನ ಮಾಡು ಅಂತ ಪರಮಾತ್ಮ ಆದೇಶ ಕೊಟ್ಟಿದ್ದಾನೆ, ಯೋಗಿಯಾಗುವಂತ. ಇದೇನಾಗಿದೆ, ಹೇಗಂದ್ರೆ ಹಾಗೆ ಜೀವನ ಮಾಡಿ ಸುಲಭವಾದ ಜೀವನವೇ ಕಷ್ಟ ಅನ್ನೋ ಭಾವನೆ ಬಂದ್ಬಿಟ್ಟಿದೆ. ಆದರೆ ಯೋಗ ಜೀವನವೇ ಸುಲಭವಾದ ಜೀವನ. ಈ ಭೋಗ ಜೀವನದಲ್ಲಿ ಏನಾಗುತ್ತೆ, ಮನಸ್ಸನ್ನ ಪ್ರಾಪಂಚಿಕ ವಿಚಾರಗಳ ಕಡೆ ಹರಿಸ್ತಾರೆ. ಪ್ರಕೃತಿ ಇರೋದು ಪರಮಾತ್ಮ, ಅದರಲ್ಲಿ ನಾವು ಒಂದಷ್ಟು ಕಾಲ ಇರಬೇಕು, ವಸ್ತುಗಳನ್ನು ಉಪಯೋಗಿಸ್ಬೇಕಷ್ಟೇ. ಅದನ್ನು ನಮ್ಮ ಸ್ವಂತ ಮಾಡ್ಕೋಬೇಕು ಅನ್ನೋ ಆಲೋಚನೆ ಇರಬಾರ್ದು. ಅದೇನಾಗುತ್ತೆ, ದೈವಾಪಚಾರ ಆಗುತ್ತೆ. ಆದರೆ ಏನಾಯಿತು, ಪ್ರಕೃತಿಯಲ್ಲಿ ಮನಸ್ಸನ್ನಿಟ್ಟ, ಪ್ರಕೃತಿಯಲ್ಲಿ ಆಸಕ್ತನಾಗಿ ಮನುಷ್ಯ ಭಗವಂತನಲ್ಲಿ ಆಸಕ್ತನಾಗು, ನನ್ನಲ್ಲಿ ಮನಸ್ಸಿಡು ಅಂತ ಭಗವಂತ ಹೇಳಿರೋದು. ಪ್ರಕೃತಿಯಲ್ಲಿ ಆಸಕ್ತನಾಗಿ ಅಲ್ಲಿರುವಂಥ ವಸ್ತುಗಳು, ಘಟನೆಗಳು ಅದರ ಕಡೆ ಗಮನ ಕೊಟ್ಟಿದ್ದರಿಂದ ಭಗವಂತನ ಸ್ಮರಣೆ ಆಗೋದಕ್ಕೆ ಈಗ ಕಷ್ಟವಾಗಿದೆ. ಭಗವಂತನ ಸ್ಮರಣೆ ಮಾಡದೇ ಇರೋದ್ರಿಂದ, ಭಗವಂತನ ವಿಸ್ಮರಣೆ ಮಾಡಿದ್ರಿಂದ ಮಾಯೆ ಅನ್ನೋದು ಆ ಮನುಷ್ಯನ ಮನಸ್ಸಿನ ಮೇಲೆ ಆವರಿಸ್ಕೊಂಡು ಅವನಿಗೆ ವಿಧ ವಿಧವಾದ ವಿಕಲ್ಪಗಳನ್ನು ಸೃಷ್ಟಿ ಮಾಡುತ್ತೆ. ಅಥವಾ ವಿಕ್ಷೇಪ ಅಂತ ಕೂಡ ಕರೀತಾರೆ ಅದನ್ನು. ವಿಕ್ಷೇಪಗಳು ಅಂತ, ಆವರಣ ಮತ್ತು ವಿಕ್ಷೇಪ ಅಂತ. ಈ ವಿಕ್ಷೇಪಗಳನ್ನೇ ದುರಾಲೋಚನೆಗಳು ಅಥವಾ ಹಲವಾರು ವಿಧವಾದ ಸ್ವಯಂಕೃತ ಭ್ರಾಂತಿ, ತಮ್ಮದೇ ಆದ ಕಲ್ಪನಾ ಲೋಕದಲ್ಲಿ ವಿಹರಿಸ್ತಾ ಇರ್ತಾರೆ. ಭಗವಂತ ಹೇಳಿರೋ ಹಾಗೆ ಜೀವನ ಮಾಡಿದ್ರೆ ಬಹಳ ಸುಲಭವಾಗಿರುತ್ತೆ ಜೀವನ. ನಾವು ಭಗವದ್ಗೀತೆ ಓದೋದ್ರಿಂದ, ಭಗವಂತನ ಮಾತಲ್ಲಿ ನಂಬಿಕೆ ಇಡೋದ್ರಿಂದ ನಮ್ಮ ಜೀವನ ಬಹಳ ಸುಲಭ ಆಗ್ಬಿಡುತ್ತೆ. ಪ್ರಕೃತಿಲಿರಬೇಕು, ನಮಗೆಷ್ಟು ಬೇಕೋ ಪ್ರಕೃತಿಯ ವಸ್ತುಗಳನ್ನು ಉಪಯೋಗಿಸ್ಕೋಬೇಕು ಅಷ್ಟೇ. ಅದನ್ನು ಸ್ವಂತ ಮಾಡ್ಕೊಳ್ಳೋದಕ್ಕೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಭಗವಂತ. ಹಾಗೆ ಮಾಡ್ಕೋಬೇಕು ಅಂತ ಪ್ರಯತ್ನ ಪಟ್ಟವರು ಅನೇಕ ಮಂದಿ, ಆದರೆ ಯಾರಿಗೂ ಅದು ಸಾಧ್ಯವಾಗಿಲ್ಲ. ಎಲ್ಲರೂ ಕೂಡ ಪ್ರಕೃತಿಯ ವಸ್ತುಗಳನ್ನು ಅಲ್ಲಲ್ಲೇ ಬಿಟ್ಟು ಹೋಗಿದ್ದಾರೆ ಹೊರತು ತಾವು ಧಾರಣೆ ಮಾಡಿಕೊಂಡಿರೋ ಶರೀರವನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ. ಈ ಸತ್ಯವನ್ನು ನೋಡಿದ್ರೂ ಕೂಡ ಅರ್ಥ ಆಗೋದಿಲ್ಲ.
ಯಾಕೆಂದರೆ ಅವರ ಮನಸ್ಸನ್ನು ತಮಸ್ಸು, ಅಜ್ಞಾನ ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಪರಮಾತ್ಮ ಕರುಣೆಯಿಂದ ತಾನೇ ಅನೇಕ ಸಂತರ ರೂಪದಲ್ಲಿ ಇನ್ನು ಕೆಲವು ಸರಿ ಅವತಾರವನ್ನು ತಾಳಿ ಬಂದು ಮತ್ತೆ ಮತ್ತೆ ಈ ಯೋಗ ಸಾಧನೆಯನ್ನು, ಜ್ಞಾನವನ್ನು ಬೋಧನೆ ಮಾಡ್ತಾ ಇರ್ತಾನೆ. ಹೀಗಲ್ಲ ಜೀವನ ಮಾಡೋ ವಿಧಾನ, ಸರಿಯಾದ ಜೀವನ ಇದು. ನಾನು ಹೇಳಿದ ಹಾಗೆ ಸರಿಯಾಗಿ ಜೀವನ ಮಾಡಿ ನಿಮ್ಮ ಜೀವನ ಬಹಳ ಸುಲಭ ಆಗುತ್ತೆ. ಸರಿ, ಜೀವನ ಆಯಿತು, ಆಮೇಲೆ ಏನಾಗುತ್ತೆ ಎಂದಾಗ ಪರಮಾತ್ಮ ಹೇಳೋದು, ಯಾರಿಗೆ ಸದಾ ನನ್ನ ಸ್ಮರಣೆ ಇರುತ್ತೋ ಅವರಿಗೆ ಅಂತ್ಯಕಾಲದಲ್ಲಿ ಕೂಡ ನನ್ನ ಸ್ಮರಣೆ ಸುಲಭವಾಗಿ ಆಗುತ್ತೆ. ತಸ್ಯಾಹಂ ಸುಲಭ. ಆಮೇಲೆ ಎಂ ಪ್ರಾಪ್ಯ ನಾ ನಿವರ್ತಂತೆ ತದ್ಧಾಮಂ ಪರಮಂ ಮಮ. ಅವರು ಎಂತಹ ಒಂದು ಗತಿಯನ್ನು ಹೊಂದುತ್ತಾರೆ ಅಂದರೆ ಯಾವ ದಾರಿಯಲ್ಲಿ ಹೋಗ್ತಾರೆ ಅವರು ಶರೀರ ಬಿಟ್ಟ ಮೇಲೆ ಅಂದರೆ, ಯಾವುದನ್ನು ಹೊಂದಿದ ಮೇಲೆ ಪುನಃ ಈ ಮೃತ್ಯುಲೋಕಕ್ಕೆ, ದುಃಖಾಲಯಕ್ಕೆ ಬರೋ ಅಗತ್ಯ ಇರಲ್ವೋ ಅಂತಹ ಪರಮಪದವನ್ನು ಅವರು ಪಡ್ಕೊಳ್ತಾರೆ. ಹೀಗಾಗಿ ನಾವು ಭಗವಂತ ಸೃಷ್ಟಿ ಮಾಡಿರೋ ಈ ಜಗತ್ತಲ್ಲಿ ಇದ್ದೀವಿ ಅನ್ನೋದನ್ನು ಸದಾ ನೆನ್ಪಿಟ್ಕೋಬೇಕು. ಈಗ ನಾವು ಅತಿಥಿಗಳಾಗಿ ಅಥವಾ ವಿಸಿಟರ್ಸ್ ಆಗಿ ಯಾವುದೋ ಒಂದು ಸ್ಥಳಕ್ಕೆ ಹೋಗ್ತೀವಿ, ಒಂದು ಪ್ರದೇಶ, ಅದು ಯಾರದ್ದು ಸ್ವಂತ ಆಗಿರುತ್ತೋ ಅವರು ನಮಗಿರೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಲ್ಲಿರೋವರೆಗೂ ನಾವು ಅಲ್ಲಿನ ವಸ್ತುಗಳನ್ನೆಲ್ಲ ಉಪಯೋಗಿಸ್ತೀವಿ. ನಮ್ಮ ಕೆಲಸ ಅಲ್ಲಿ ಮುಗಿದ ಮೇಲೆ ನಾವು ಹಿಂತಿರುಗುವಾಗ ಅದನ್ನೆಲ್ಲ ಅಲ್ಲೇ ಬಿಟ್ಟು ಬರ್ತೀವಿ. ಹಾಗೆಯೇ ಈ ಜಗತ್ತಿಗೆ ಬಂದಾಗ ನಾವು ನಮಗೇನು ಬೇಕೋ ಅದನ್ನೆಲ್ಲ ಭಗವಂತ ವ್ಯವಸ್ಥೆ ಮಾಡಿಟ್ಟಿರ್ತಾನೆ. ಈಗ ಹುಟ್ಟುತ್ತಾ ಇದ್ದಾಗಲೇ ಹಸುವಾಗತ್ತೆ ಅಂಥೇಳಿ ಹಾಲನ್ನು ಉತ್ಪತ್ತಿ ಮಾಡಿರ್ತಾನೆ. ತಾಯಿಯ ಎದೆಯಲ್ಲಿ ಹಾಲನ್ನು ಇಟ್ಟಿರ್ತಾನೆ. ತಾಯಿಯ ಹೃದಯದಲ್ಲಿ ಮಮತೆಯನ್ನು ಇಟ್ಟಿರ್ತಾನೆ, ಪ್ರೀತಿಯನ್ನು. ಯಾಕಂದರೆ ಆರೈಕೆ ಮಾಡಬೇಕಲ್ವಾ, ತುಂಬ ಜೋಪಾನವಾಗಿ. ತಾಯಿಯ ಹೃದಯದಲ್ಲಿ ಆ ಮಮತೆ, ಪ್ರೀತಿಯನ್ನು ಇಟ್ಟಿರೋನು ಪರಮಾತ್ಮನೇ. ಹಾಗೆ ರಕ್ಷಣೆಗೆ ಏನು ಬೇಕೋ ಅವೆಲ್ಲ ವ್ಯವಸ್ಥೆ ಮಾಡಿದ್ರಿಂದಲೇ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲದೆ ಇರೋ ಮಗು ಬೆಳೆದು ದೊಡ್ಡದಾಗಿ ಅಷ್ಟೆಲ್ಲ ತನ್ನ ಕೆಲಸವನ್ನು ಮಾಡಿಕೊಳ್ಳೋ ಸಾಮರ್ಥ್ಯ ಪಡ್ಕೊಳ್ಳುವಂಥ ಒಂದು ವ್ಯಕ್ತಿಯಾಗಿ ಬೆಳೀತಾನೆ. ಅಷ್ಟೆಲ್ಲ ಆಗುವವರೆಗೂ ಏನು ಬೇಕೋ ವ್ಯವಸ್ಥೆ ಎಲ್ಲ ಭಗವಂತನೇ ಮಾಡಿರ್ತಾನೆ. ಹಾಗೆ ಗುರು ರೂಪದಲ್ಲಿ ತಾನೇ ಇದ್ದು ಜ್ಞಾನವನ್ನು ಕೊಡೋನು ಪರಮಾತ್ಮನೇ. ಅದಕ್ಕೆ ಗುರುವಿಗೆ ಪರಮಾತ್ಮ ಸ್ವರೂಪ, ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪ, ಪರಬ್ರಹ್ಮ ಸ್ವರೂಪ ಅಂತ ಸ್ತುತಿ ಮಾಡೋದು. ಇಷ್ಟೆಲ್ಲ ಆದಮೇಲೆ ಜೀವನಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಇಟ್ಟಿರ್ತಾನೆ ಭಗವಂತ. ಉದಾಹರಣೆಗೆ ಶ್ವೇತಾಶ್ವತರ ಉಪನಿಷತ್ ಅಂತ ಒಂದು ಉಪನಿಷತ್ತಿದೆ. ಅದರಲ್ಲಿ ಋಷಿಗಳು ಸ್ತುತಿ ಮಾಡ್ತಾರೆ. ತ್ವಂ ಸ್ತ್ರೀ ತ್ವಂ ಪುಮಾ ತ್ವಂ ಕುಮಾರ ಉತವಾ ಕುಮಾರಿ ತ್ವಂ ವೃದ್ಧ ತ್ವಂ ಯುವ ತ್ವಮೇವ ವಿಶ್ವತೋಮುಖ. ಅಂದರೆ ಪರಮಾತ್ಮನೇ ಈ ಜಗತ್ತಲ್ಲಿ ಸ್ತ್ರೀಯಾಗಿದ್ದಾನೆ, ಪುರುಷನೂ ಆಗಿದ್ದಾನೆ, ಕುಮಾರ ಕುಮಾರಿ, ವೃದ್ಧ ಯುವ, ಈ ಇಡೀ ವಿಶ್ವರೂಪದಲ್ಲಿ ತಾನೇ ಪ್ರಕಟ ಆಗಿದ್ದಾನೆ. ತನ್ನದೇ ಒಂದು ಆಟ, ಎಲ್ಲ ಒಂದೇ ಥರ ಇದ್ದರೆ ಆಟ ನಡೆಯೋದಿಲ್ವಲ್ಲ. ಅದಕ್ಕೆ ವಿಧ ವಿಧವಾದ ಆಕಾರಗಳು, ಗುಣಗಳು ವೈವಿಧ್ಯಮಯವಾಗಿ ಪ್ರಕಟ ಆಗಿದ್ರೆ ಆಟ ಚೆನ್ನಾಗಿರುತ್ತೆ ಅಂತ. ಈ ರೀತಿಯಲ್ಲಿ ಜಗತ್ತನ್ನು ತನ್ನ ಒಂದು ಆನಂದಕ್ಕಾಗಿ, ಲೀಲೆಗಾಗಿ ಸೃಷ್ಟಿ ಮಾಡಿದ್ದಾನೆ. ಈಗೆಲ್ಲ ನಾವು ಪರಮಾತ್ಮನ ಲೀಲೆ ಸುಖಕ್ಕಾಗಿ, ಪರಮಾತ್ಮನ ಆನಂದಕ್ಕಾಗಿ, ಪರಮಾತ್ಮನ ಪ್ರೀತ್ಯರ್ಥವಾಗಿ ನಾವು ಜೀವನವನ್ನು ಮಾಡಬೇಕು. ಇದೇ ಭಾಗವತದಲ್ಲಿ ಹೇಳೋದು. ಇದು ಜೀವನದಲ್ಲಿ ಸರಿಯಾದ ಒಂದು ಕ್ರಮ, ನಿಜವಾದ ಒಂದು ಉದ್ದೇಶ. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು ಗುರುಗಳು, ಮನುಷ್ಯ ಈ ಜಗತ್ತಿನಲ್ಲಿ ಗಳಿಸಬೇಕಾಗಿರೋದು ಅಂತ ಒಂದಿದೆ. ಅದೇನು ಅಂದರೆ ಭಗವಂತನಲ್ಲಿ ಭಕ್ತಿ, ಅಂದರೆ ಭಗವಂತನಲ್ಲಿ ಪ್ರೀತಿಯನ್ನು ಗಳಿಸಬೇಕು. ಆಗ ನಮಗೆ ಯಾರ ಮೇಲೆ ಪ್ರೀತಿ ಇರುತ್ತೋ ಅವರ ಮಾತಿನಲ್ಲಿ ನಂಬಿಕೆ ಕೂಡ ಸುಲಭವಾಗಿ ಬರುತ್ತೆ.
ಯಾರ ಮೇಲೆ ನಮಗೆ ಒಳ್ಳೆ ಅಭಿಪ್ರಾಯ ಪ್ರೀತಿ ಇರಲ್ವೋ ಅವ್ರ ಮಾತನ್ನು ನಾವು ನಂಬೋದಿಲ್ಲ. ಅದಕ್ಕೆ ಮೊದಲು ಭಗವಂತನಲ್ಲಿ ಭಕ್ತಿಯನ್ನು ಗಳಿಸಬೇಕು. ಆಗ ಭಗವಂತನ ಮಾತಿನಲ್ಲಿ ನಮಗೆ ಶ್ರದ್ಧೆ ಬರುತ್ತೆ, ದೃಢವಾದ ನಂಬಿಕೆ ಬರುತ್ತೆ. ಆಗಲೇ ನಾವು ಅದನ್ನು ಅನುಷ್ಠಾನ ಮಾಡೋದಕ್ಕೆ, ಆ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಮನಸ್ಥಿತಿ ಹೇಗಿರಬೇಕು ಅನ್ನೋದನ್ನು ಪರಮಾತ್ಮ ಹೇಳಿದ್ದಾನೆ. ವರ್ಣಾಶ್ರಮ ಧರ್ಮಕ್ಕೆ ತಕ್ಕಂತೆ ಅವರವರ ಕರ್ತವ್ಯವನ್ನು ಮಾಡ್ತಾ ಇರಬೇಕು. ಇದು ಬಾಹ್ಯದಲ್ಲಾಯಿತು. ಅಂತರಂಗದಲ್ಲಿ ಎಲ್ಲರಿಗೂ ಕೂಡ ಒಂದೇ ನಿಯಮ, ಎಲ್ಲರೂ ಕೂಡ ಭಗವಂತನ ಸ್ಮರಣೆ ಮಾಡ್ತಾ ಜೀವನ ಮಾಡಬೇಕು. ಇದು ಭಗವಂತನ ಆದೇಶ. ಹಾಗಾದರೆ ಈಗೇನು ಮಾಡ್ತಾ ಇರ್ತಾರೆ? ಎಲ್ಲರೂ ಭಗವಂತನ ಸ್ಮರಣೆ ಮಾಡಲ್ವಾ ಅಂದರೆ, ಅವರೇನು ಮಾಡಿದ್ದಾರೆ, ಕಣ್ಣಿಗೆ ಕಾಣ್ತಾ ಇರುವಂತಹ ಈ ಪ್ರಕೃತಿಯಲ್ಲಿ ಆಸಕ್ತರಾಗಿ ಪ್ರಕೃತಿಯಲ್ಲಿರುವಂಥದ್ದನ್ನೇ ಸ್ಮರಣೆ ಮಾಡ್ತಾ ಇದ್ದಾರೆ. ತಮ್ಮ ಹಾಗೆ ಇರುವಂಥ ಅನೇಕ ಜೀವಿಗಳು, ಮನುಷ್ಯರು, ವಸ್ತುಗಳು, ಜಗತ್ತಲ್ಲಿ ನಡೆಯೋ ಘಟನೆಗಳು, ಇವುಗಳನ್ನು ಸ್ಮರಣೆ ಮಾಡ್ತಾ ಇದ್ದಾರೆ ಹೊರತು ಇವುಗಳಿಗೆಲ್ಲ ಕಾರಣ ಆಗಿರುವಂತಹ ಈ ಜಗತ್ತಿಗೆ ಮೂಲ ಪುರುಷನಾಗಿರೋ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಇಲ್ಲ. ಘಟನೆಗಳು ನಡೀತಾ ಇರುತ್ತೆ, ಬದಲಾಗ್ತಾ ಇರುತ್ತೆ. ವ್ಯಕ್ತಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಜೀವನದಲ್ಲಿ. ಭಗವಂತ ಮಾತ್ರ ಶಾಶ್ವತವಾಗಿರ್ತಾನೆ. ಈ ಲೋಕ ಕೂಡ ಒಂದಿನ ಪ್ರಳಯ ಆಗ್ಬಿಡುತ್ತೆ. ಈ ಲೋಕವೆಲ್ಲ ಪ್ರಳಯ ಆದ್ಮೇಲೂ ಪರಮಾತ್ಮ ಶಾಶ್ವತವಾಗಿರ್ತಾನೆ. ಹೀಗಿರುವಾಗ ಶಾಶ್ವತವಾಗಿರುವಂಥ ಪರಮಾತ್ಮನ ಸ್ಮರಣೆ ಮಾಡ್ತಾ ನಾವು ಜೀವನ ಮಾಡಬೇಕು. ಇದು ಶಾಸ್ತ್ರವಾಕ್ಯ. ಹೀಗಿದ್ರೆ ನಮಗೆ ಯಾವ ರೀತಿ ಒಳಿತಾಗತ್ತೆ ಅನ್ನೋದನ್ನ ಕೆಲವು ಮಾತುಗಳಲ್ಲಿ ಪರಮಾತ್ಮ ತಿಳಿಸ್ತಾನೆ. ಇದನ್ನೆಲ್ಲ ನಾವು ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೀವಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ 8ನೇ ಅಧ್ಯಾಯದಲ್ಲೂ ಕೂಡ ಕೆಲವು ಶ್ಲೋಕಗಳಿದೆ. ಇದೇ ವಿಚಾರವನ್ನು ಪರಮಾತ್ಮ ಹೇಳ್ತಾನೆ. ಸೊ ಇಷ್ಟು ವಿಚಾರ ನಾವು ಗಮನಿಸಿದ್ವಿ. ಜೀವನದ ಸರಿಯಾದ ವಿಧಾನ ಇದು ಯಾರಿಗೆ ಅನ್ವಯಿಸುತ್ತೆ ಅಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ವಯಿಸುತ್ತೆ. ಅವರು ಯಾವುದೇ ದೇಶದಲ್ಲಿರಲಿ, ಯಾವುದೇ ವರ್ಣಾಶ್ರಮ ಧರ್ಮದಲ್ಲಿ ಇರಲಿ, ಅವರು ಎಲ್ಲರಿಗೂ ಅನ್ವಯಿಸುವಂಥ ಮಾತಿದು. ಪರಮಾತ್ಮ ಹೇಳಿರೋ ಹಾಗೆ ನಾವು ಜೀವನವನ್ನು ಮಾಡ್ತಾ ಇದ್ರೆ ನಮಗೆ ಹೇಗೆ ಸುಖ, ಶಾಂತಿ, ಸಮೃದ್ಧಿ, ಸದ್ಗತಿ ಇವೆಲ್ಲವೂ ಸಿಗುತ್ತೆ ಅನ್ನೋದನ್ನ ಕೆಲವು ಮಾತುಗಳಲ್ಲಿ ನಾವು ಗಮನಿಸ್ತೀವಿ. ಅದನ್ನು ನಾವು ಒಂದು ಸಣ್ಣ ವಿರಾಮದ ನಂತರ ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಾತ್ಮ ಭಗವದ್ಗೀತೆಯಲ್ಲಿ ಮನುಷ್ಯರು ಸರಿಯಾಗಿ ಜೀವನ ಮಾಡುವಂಥ ವಿಧಾನವನ್ನು ತಿಳಿಸ್ತಾ ಇದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾತುಗಳನ್ನು ಗಮನಿಸಿದ್ವಿ. ಈಗ ಮತ್ತೊಂದು ಮಾತು, ಪುರುಷ ಸ ಪರಃ ಪಾರ್ಥ ಭಕ್ತ್ಯಾ ಲಭತಿ ತು ನ ಅನ್ಯಯ. ಅಂದರೆ ಈ ಪರಮ ಪುರುಷ ಅಂದರೆ ಪರಮಾತ್ಮ ಯಾರಿಗೆ ಲಭಿಸ್ತಾನೆ, ಯಾರಿಗೆ ಭಗವಂತನ ಅನುಗ್ರಹ ಆಗುತ್ತೆ, ಅವ್ರಿಗೆ ಇರಬೇಕಾಗಿರುವಂಥ ಅರ್ಹತೆ ಏನು ಅದನ್ನ ಪರಮಾತ್ಮ ಹೇಳ್ತಾನೆ. ಅವರು ಭಕ್ತರಾಗಿರಬೇಕು. ನನ್ನ ಭಕ್ತರಿಗೆ ನಾನು ಸುಲಭವಾಗಿ ಸಿಗ್ತೀನಿ. ಹಾಗೆ ಭಕ್ತಿ ಅಲ್ಲದೆ, ಭಕ್ತರಿಗಲ್ಲದೆ ನಾ ಅನ್ಯಯ, ನನ್ನ ಭಕ್ತರಿಗಲ್ಲದೆ ಬೇರೆಯವರಿಗೆ ನಾನು ಒಲಿಯೋದಿಲ್ಲ ಅಂತ. ಭಕ್ತರು ಅಂದ್ರೆ ಯಾರು? ಭಗವಂತನನ್ನ ಪ್ರೀತಿಸೋರು. ಈ ಭಗವಂತನಲ್ಲಿ ಪ್ರೀತಿ ಅನ್ನೋದು ನಮ್ಮ ಸಹಜ ಸ್ವಭಾವ. ಭಗವಂತ ಅಂದರೆ ನಮಗಿಂತ ಪ್ರತ್ಯೇಕವಾಗಿರುವಂಥ ಒಬ್ಬ ಶಕ್ತಿಶಾಲಿಯಾದ ವ್ಯಕ್ತಿ, ಅವನನ್ನು ನಾವು ಪ್ರೀತಿಸಬೇಕು ಅನ್ನೋ ಅರ್ಥ ಅಲ್ಲ ಇಲ್ಲಿ. ಭಗವಂತನೇ ನಮ್ಮ ನಿಜ ಸ್ವರೂಪ ಆಗಿ ನಮ್ಮೊಳಗೆ ಅಂತರ್ಯಾಮಿಯಾಗಿ ಇದ್ದಾನೆ. ಈಗ ನಮಗೆ ಇಂದ್ರಿಯಗಳಿದೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು.
ಈ ಶರೀರ ಕೆಲಸ ಮಾಡ್ತಾ ಇದೆ. ನಮ್ಮಲ್ಲಿ ಯಾರೂ ಕೂಡ ನಮ್ಮ ಶರೀರವನ್ನು ನಾವೇ ರಚನೆ ಮಾಡ್ಕೊಂಡು ಬಂದಿಲ್ಲ. ಶರೀರ ಹೀಗಿರಬೇಕು ಅಂತ ಪರಮಾತ್ಮನ ಶಕ್ತಿಯಿಂದಲೇ ಪ್ರಕೃತಿ ನಿಯಮಬದ್ಧವಾಗಿ ಶರೀರವನ್ನು ರಚನೆ ಮಾಡಿದೆ. ನೋಡಿ, ನಾವಿವತ್ತು ಉಪಯೋಗಿಸ್ತಾ ಇರೋ ಶರೀರ ಅಥವಾ ಅನುಭವಿಸ್ತಾ ಇರೋ ಶರೀರ ನಿಯಮಬದ್ಧವಾಗಿ ರಚನೆ ಆಗಿದೆ. ಇಷ್ಟು ತಿಂಗಳು 9 ತಿಂಗಳು ಕ್ರಮಬದ್ಧವಾಗಿ ಆಯಾ ಅಂಗಾಂಗಗಳೆಲ್ಲ ಬೆಳಿಬೇಕು, ಅದಕ್ಕೆ ಸರಿಯಾಗಿ ಬೆಳೆಯುತ್ತೆ. ಕಣ್ಣು ತನ್ನ ಕೆಲಸ ಮಾಡಬೇಕು, ಕಿವಿ ತನ್ನ ಕೆಲಸ ಮಾಡಬೇಕು, ಹೀಗೆಲ್ಲ ಒಂದು ನಿಯಮ ಇದೆ. ಶರೀರಕ್ಕೆ ಕೂಡ ಒಂದು ನಿಯಮ ಇದೆ. ಆಹಾರ ಹೀಗೆ ಜೀರ್ಣ ಆಗಬೇಕು, ಶಕ್ತಿ ಹೀಗೆ ಉತ್ಪತ್ತಿ ಆಗಬೇಕು, ಎಲ್ಲವೂ ಕ್ರಮವಾಗಿ ಹೇಗಿದೆಯೋ ಈ ಒಂದು ಅದ್ಭುತವಾದ ಶರೀರವನ್ನು ನಮಗೆ ಕೊಟ್ಟಿರೋದು ಭಗವಂತನೇ. ಈ ಶರೀರವನ್ನು ನಾವು ಉಪಯೋಗಿಸುವಾಗ ಭಗವಂತನನ್ನು ಸ್ಮರಣೆ ಮಾಡ್ತಾ ಇದು ಭಗವಂತ ಕೊಟ್ಟಿರೋ ಶರೀರ ಅಂತ ನಾವು ಅರ್ಥ ಮಾಡಿಕೊಂಡು ಉಪಯೋಗಿಸ್ಬೇಕು. ಈಗ ಯಾರೋ ನಮಗೆ ಒಂದು ಬಿಲ್ಡಿಂಗ್ ಕೊಟ್ಟಿರ್ತಾರೆ ಬಾಡಿಗೆಗೆ, ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಬೇಕಾಗಿರೋದು, ಅದನ್ನು ಹಾಳು ಮಾಡದೇ ಇರೋದು ನಮ್ಮ ಒಂದು ಜವಾಬ್ದಾರಿ ಆಗುತ್ತೆ. ಅದೇ ಥರ ಭಗವಂತ ನಮಗೆ ಒಂದು ಪಾತ್ರವನ್ನು ಕೊಟ್ಟಿದ್ದಾನೆ, ಒಂದು ಶರೀರ ಕೊಟ್ಟು ಈ ಜಗತ್ತಿನಲ್ಲಿ ಜೀವನ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಸರಿಯಾದ ರೀತಿಯಲ್ಲಿ ಜೀವನ ಮಾಡಿದಾಗ ಆಗ ಪರಮಾತ್ಮ ಹೇಳೋದು ಅವರಿಗೆ ಭಕ್ತಿ ಅನ್ನೋದು ಉಂಟಾಗತ್ತೆ. ಯಾಕೆ ಎಲ್ಲರಿಗೂ ಭಕ್ತಿ ಇರಲ್ಲ ಅಂದರೆ ಅವರು ಧರ್ಮದಿಂದ ಜೀವನ ಮಾಡ್ತಾ ಇರಲ್ಲ. ಭಗವಂತ ತಿಳಿಸಿರುವಂತೆ ಸರಿಯಾದ ರೀತಿಯಲ್ಲಿ ಜೀವನ ಮಾಡೋದೇ ಧರ್ಮ ಅಂತ ಕರೆಯಲ್ಪಟ್ಟಿದೆ ಅಷ್ಟೆ. ಹೇಗಿರಬೇಕೋ ಹಾಗಿದ್ರೆ ಅದೇ ಧರ್ಮ, ಹೇಗಿರಬೇಕೋ ಹಾಗಿಲ್ಲದೆ ಇದ್ರೆ ಅದು ಅಧರ್ಮ ಆಗುತ್ತೆ. ಧರ್ಮದಿಂದ ಸರಿಯಾಗಿ ಜೀವನ ಮಾಡಿದರೆ ಅವರಿಗೆ ಭಗವಂತನಲ್ಲಿ ಪ್ರೀತಿ ಉಂಟಾಗುತ್ತೆ. ಆ ಪ್ರೀತಿಯನ್ನೇ ಭಕ್ತಿ ಅಂತ ಕರೀತಾರೆ. ಇಂಥ ಭಕ್ತರಿಗೆ ಪರಮಾತ್ಮ ಒಲಿತಾನೆ, ಪರಮಾತ್ಮನ ಅನುಗ್ರಹ ಆಗತ್ತೆ. ಸರಿ, ಪರಮಾತ್ಮನ ಅನುಗ್ರಹ ಆದಮೇಲೆ ಏನಾಗುತ್ತೆ ಅಂದರೆ ಅವರಿಗೆ ಇನ್ನು ಯಾವ ಸಮಸ್ಯೆನೂ ಇರಲ್ಲ, ಯಾವ ದುಃಖ ಆಗಲಿ, ಭಯ, ಚಿಂತೆ ಇದ್ಯಾವುದೂ ಇರಲ್ಲ. ಇವತ್ತು ಸಮಾಜದಲ್ಲಿ, ಮಾನವ ಸಮಾಜದಲ್ಲಿ ಹೆಚ್ಚು ಮಂದಿ ಕಷ್ಟಗಳನ್ನು ಅನುಭವಿಸೋದು, ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ಳೋದು, ಅಥವಾ ದುಃಖ, ನೋವು, ರೋಗ ಇತ್ಯಾದಿ ಏನೇನೋ ಅವರವರ ಸಮಸ್ಯೆಗಳು ಇರುತ್ತೆ. ಇದಕ್ಕೆಲ್ಲಕ್ಕೂ ಕಾರಣ ಏನು ಅಂದರೆ ಅವರು ಧರ್ಮದಿಂದ ಜೀವನ ಮಾಡದೇ ಇರೋದು, ಇದೊಂದೇ ಕಾರಣ. ಅಧರ್ಮವನ್ನು ಮಾಡಿದಾಗ ಅದನ್ನು ಪಾಪ ಅಂತ ಕರೀತಾರೆ, ಧರ್ಮದಿಂದ ಜೀವನ ಮಾಡಿದ್ರೆ ಪುಣ್ಯ ಅಂತ ಕರೀತಾರೆ. ಪುಣ್ಯದ ಫಲವಾಗಿ ಭಗವಂತನಲ್ಲಿ ಭಕ್ತಿ ಜ್ಞಾನ ಪ್ರಾಪ್ತಿಯಾಗುತ್ತೆ. ಪಾಪದ ಫಲವಾಗಿ ಮನುಷ್ಯನಿಗೆ ರೋಗ, ನೋವು, ಸಂಕಟಗಳು ಇತ್ಯಾದಿ ಅವನಿಗೆ ಪ್ರಾಪ್ತಿಯಾಗುತ್ತೆ. ಈಗ ಪರಮಾತ್ಮ ಹೇಳ್ತಾ ಇರೋದು, ಯಾರು ಧರ್ಮಕ್ಕನುಗುಣವಾಗಿ ನಾನು ಶಾಸ್ತ್ರದಲ್ಲಿ ಏನು ತಿಳಿಸಿದ್ದೀನೋ ನನ್ನ ಮಾತಿಗೆ ಅನುಗುಣವಾಗಿ ಜೀವನ ಮಾಡ್ತಾರೋ ಅವರಿಗೆ ನಾನು ಬುದ್ಧಿಯೋಗಂ ದದಾಮಿ, ಬುದ್ಧಿಯೋಗವನ್ನು ನಾನು ನೀಡ್ತೀನಿ. ಆ ಬುದ್ಧಿಯೋಗದಿಂದ ಅವರು ನನ್ನನ್ನು ಪಡ್ಕೊಳ್ತಾರೆ. ಈಗ ಪ್ರಕೃತಿ ಒಂದು ಕಡೆ ಇದೆ, ಪ್ರಪಂಚ ಪರಮಾತ್ಮನ ಸೃಷ್ಟಿ, ಇನ್ನೊಂದು ಕಡೆ ಪರಮಾತ್ಮ ಇದ್ದಾನೆ ಅಂತ ನಾವು ಭಾವಿಸೋದಾದರೆ ನಮ್ಮ ದೃಷ್ಟಿ ಪರಮಾತ್ಮನ ಕಡೆ ಇರಬೇಕು. ಪ್ರಕೃತಿಯಲ್ಲಿ ನಾವು ಇದ್ರೂ ಕೂಡ ನಮ್ಮ ದೃಷ್ಟಿ, ನಮ್ಮ ಮನಸ್ಸು, ನಮ್ಮ ಗಮನ ಪರಮಾತ್ಮನ ಕಡೆ ಇರಬೇಕು. ನಾವು ಪ್ರಕೃತಿಯಲ್ಲಿ ಇದ್ದುಕೊಂಡು ಪ್ರಕೃತಿಯಲ್ಲೇ ಆಸಕ್ತರಾಗಿ ಇದರಲ್ಲೇ ಮಗ್ನರಾಗ್ಬಿಟ್ಟಾಗ ಏನಾಗುತ್ತೆ, ಭಗವಂತನನ್ನು ಮರ್ತು ಬಿಡ್ತೀವಿ. ಭಗವಂತನನ್ನು ಮರ್ತಾಗಲೇ ನಮಗೆ ಈ ದುಃಖ ಅನ್ನೋದು ಉಂಟಾಗತ್ತೆ. ಇದು ನಿಯಮ. ಆಟದಲ್ಲಿ ಏನೋ ನಿಯಮ ಇರುತ್ತಲ್ಲ, ತಪ್ಪು ಮಾಡಿದವ್ರಿಗೇನೋ ಪೆನಾಲ್ಟಿ ಹಾಕೋದು ಆ ಥರ ಏನೋ ಇರುತ್ತಲ್ಲ, ಹಾಗೆಯೇ ಈ ಭಗವಂತನ ಲೀಲೆಯಲ್ಲಿ ಕೂಡ ಹೇಗಿರಬೇಕೋ ಹಾಗಿಲ್ಲ ಅಂದರೆ ಈ ರೋಗ, ದುಃಖ, ಸಂಕಟ ಇವೆಲ್ಲ ಕೂಡ ಅವರಿಗೆ ಒಂದು ವಿಧವಾದ ಶಿಕ್ಷೆ. ಹೀಗಾಗಿ ಭಗವಂತ ಹೇಳೋದು, ಮಾಂ ಉಪೇತ್ಯ ಪುನರ್ಜನ್ಮಂ ನಾ ವಿದ್ಯತೆ. ನಾನು ಜೀವನ ಮಾಡೋಕ್ಕೊಂದು ಅವಕಾಶ ಕೊಟ್ಟಿದ್ದೀನಿ.
ಜಗತ್ತನ್ನು ಸೃಷ್ಟಿ ಮಾಡಿ ಒಂದು ಶರೀರವನ್ನು ಕೊಟ್ಟು ಈ ಜಗತ್ತಿನಲ್ಲಿ ಜೀವನ ಮಾಡೋಕ್ಕೊಂದು ಅವಕಾಶ ಕೊಟ್ಟಿದ್ದೀನಿ. ಈ ಅವಕಾಶವನ್ನು ಪಡ್ಕೊಂಡಂತಹ ಮನುಷ್ಯರು ನಾನು ಹೇಳಿದಂತೆ ಜೀವನವನ್ನು ಮಾಡಿದ್ರೆ ಅವರು ಸುಖವಾಗಿ ಸಂತೋಷವಾಗಿರ್ತಾರೆ. ನಂತರ ಅವರಿಗೆ ನಾನು ಬುದ್ಧಿಯೋಗವನ್ನು ಕೊಡ್ತೀನಿ. ಆ ಬುದ್ಧಿಯೋಗದಿಂದ ಅವರು ನನ್ನನ್ನೇ ಪಡ್ಕೊಳ್ತಾರೆ. ಭಗವಂತ ಆನಂದಮಯ. ಭಗವಂತನ ಅನುಗ್ರಹ ಪಡ್ಕೊಂಡಿರೋರು ಭಕ್ತರು ಆನಂದವಾಗಿರ್ತಾರೆ. ಪ್ರಕೃತಿಯಲ್ಲೇ ಆಸಕ್ತರಾಗಿರೋರು, ಈ ಪ್ರಪಂಚದಲ್ಲೇ ಆಸಕ್ತರಾಗಿರೋರು, ಈ ಪ್ರಪಂಚ ಪರಿವರ್ತನೆ ಆಗ್ತಾ ಇರುತ್ತೆ. ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲದರ ಮಿಶ್ರಣ ಈ ಜಗತ್ತು. ಆವಾಗ ಇವರಿಗೆ ಏನಾಗುತ್ತೆ, ಆ ಪ್ರಕೃತಿಯ ಅನುಭವನೇ ಇವ್ರಿಗೂ ಆಗುತ್ತೆ. ಇವರು ಆಸಕ್ತರಾಗಿದ್ದಕ್ಕೆ ಪ್ರಕೃತಿಯಲ್ಲಿ ಇವರಿಗೆ ಪ್ರಕೃತಿಯ ಅನುಭವ ಆಗುತ್ತೆ. ಸ್ವಲ್ಪ ನೋವು, ಸ್ವಲ್ಪ ದುಃಖ, ಸ್ವಲ್ಪ ಸುಖ, ಇನ್ನೊಂದು ಮತ್ತೊಂದು ಎಲ್ಲ ರೀತಿಯಾದ ಅನುಭವಗಳು ಇಲ್ಲಿ ಆಗ್ತಾ ಇರುತ್ತೆ. ಭಗವಂತ ಹೇಳಿರೋ ಹಾಗೆ ಮನಸ್ಸನ್ನು ಭಗವಂತನಲ್ಲಿಟ್ಟಿದ್ರೆ, ಮಾಂ ಅನುಸ್ಮರ, ಸದಾ ಭಗವಂತನ ಸ್ಮರಣೆ ಮಾಡ್ತಾ ಈ ಜಗತ್ತಲ್ಲಿದ್ರೂ ಯಾವುದಕ್ಕೂ ಅಂಟ್ಕೊಳ್ಳದೆ ನಿರ್ಲಿಪ್ತರಾಗಿದ್ದಿದ್ದೇ ಆಗಿದ್ರೆ ಅವರು ಸಂತೋಷವಾಗಿರ್ಬೋದು. ಇದು ಭಗವಂತ ಹೇಳಿರುವಂಥ ಒಂದು ನಿಯಮಗಳು. ಇದು ಸರಿಯಾದ ಜೀವನದ ವಿಧಾನ. ಇಲ್ಲಿವರೆಗೂ ಜಗತ್ತಿನಲ್ಲಿ ಯಾರೆಲ್ಲ ಮಹಾತ್ಮರು ಬಂದಿದ್ದಾರೋ ಅವರೆಲ್ಲ ಇದನ್ನೇ ಹೇಳ್ತಾರೆ. ಭಗವಂತನಲ್ಲಿ ಭಕ್ತಿಯನ್ನು ಪಡ್ಕೊಳ್ಳಿ, ಧರ್ಮದಿಂದ ಜೀವನ ಮಾಡಿ, ನೀವು ಸುಲಭವಾಗಿ ಈ ಜೀವನವನ್ನು ಕಳಿತೀರಾ, ಸುಖ ಸಂತೋಷವಾಗಿರ್ತೀರಾ. ಈ ಜೀವನ ಮುಗಿದ ಮೇಲೂ, ಜೀವನ ಮುಗಿಲೇಬೇಕು ಪ್ರತಿಯೊಬ್ಬರದು. ಆಟ ಪ್ರಾರಂಭ ಆದಮೇಲೆ ಒಂದಿನ ಆಟ ಮುಗಿಲೇಬೇಕು. ಪ್ರಾಣ ಪ್ರಯಾಣ ಕಾಲದಲ್ಲಿ ಈ ಶರೀರವನ್ನು ಬಿಟ್ಟು ಹೋಗುವಾಗ ಕೂಡ ಆನಂದವಾಗಿ ಶರೀರವನ್ನು ತ್ಯಜಿಸಿ ಅವರು ಪರಮಾತ್ಮನ ಧಾಮವನ್ನು ಪಡ್ಕೊಳ್ತಾರೆ. ಅದನ್ನೇ ಇಲ್ಲಿ ತದ್ಧಾಮ ಪರಮಂ ಮಮ ಎಂ ಪ್ರಾಪ್ಯ ನಾ ನಿವರ್ತಂತೆ, ನನ್ನ ಪರಮಪದವನ್ನು ಪಡ್ಕೊಳ್ತಾರೆ. ನಾವು ಸುಲಭವಾಗಿ ಇದನ್ನು ಹೇಳೋದಾದರೆ, ಸಂಕ್ಷಿಪ್ತವಾಗಿ ನಾವು ಗಮನಿಸಿದಂಥ ಭಗವಂತನ ಮಾತುಗಳನ್ನು ಸಂಕ್ಷಿಪ್ತವಾಗಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ಇಷ್ಟೇ. ಭಗವಂತ ತನ್ನ ಲೀಲೆಗಾಗಿ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಮನುಷ್ಯರನ್ನ, ಪ್ರಾಣಿಗಳು, ಎಲ್ಲ ಜೀವರಾಶಿಗಳನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಇದು ಭಗವಂತನ ಒಂದು ಆಟ. ಲೀಲೆ ಅಂದರೆ ಆಟ ಅಂತ. ಇಲ್ಲಿ ನಿಯಮ ಇರುತ್ತೆ, ಹೀಗಿರಬೇಕು ಅಂತ. ನಾವು ಹೇಗಿರಬೇಕು ಅಂದರೆ, ಈ ಜಗತ್ತಲ್ಲಿ ನಮ್ಮದೊಂದು ಪಾತ್ರ ಇದೆ. ನಮ್ಮ ಪಾತ್ರವನ್ನು ಮಾಡಿ ನಾವು ಸುಮ್ಮನಿರಬೇಕು. ಮತ್ತೊಬ್ಬರು ಏನು ಮಾಡ್ತಾ ಇದ್ದಾರೆ, ಅವ್ರು ಸರಿ ಇದ್ದಾರಾ ಅಂತ ಗಮನಿಸೋಕೆ ಹೋದಾಗಲೇ ಸಮಸ್ಯೆ ಆಗೋದು. ಯಾಕೆಂದರೆ ಅವರನ್ನ ಇನ್ನೊಬ್ಬರನ್ನ ಸರಿ ಮಾಡೋ ಸಾಮರ್ಥ್ಯ ಮತ್ತೊಬ್ಬರಿಗಿಲ್ಲ. ಇಲ್ಲಿ ತಮ್ಮನ್ನು ತಿದ್ದುಕೊಂಡು ಸರಿಯಾಗಿರೋದಕ್ಕೆ ಅವಕಾಶ ಇದೆ. ಮತ್ತೊಬ್ಬರನ್ನ ತಿದ್ದಿ ಸರಿಪಡಿಸೋ ಸಾಮರ್ಥ್ಯ ಯಾರಿಗೂ ಇಲ್ಲ. ಅದು ಭಗವಂತನಿಗೆ ಮಾತ್ರ ಇದೆ. ಯಾಕೆಂದರೆ ಭಗವಂತ ಅವ್ರನ್ನ ಸೃಷ್ಟಿ ಮಾಡಿರೋದು. ಅವ್ರಿಗೆ ಪ್ರಾಣವನ್ನು ಕೊಟ್ಟು, ಮನಸ್ಸು ಬುದ್ಧಿಯನ್ನೆಲ್ಲ ಕೊಟ್ಟು ನಡೆಸ್ತಾ ಇರೋನು ಅವನು. ಹಾಗಾಗಿ ಬೇರೆಯವರೆಲ್ಲ ಆ ಥರ ತಿದ್ದೋದಕ್ಕೆಲ್ಲ ಆಗೋದಿಲ್ಲ. ನಮ್ಮ ಪಾತ್ರವನ್ನು ನಾವು ಮಾಡ್ತಾ ಭಗವಂತ ನಮಗೆ ಹೇಳಿರೋಂಥ ರೀತಿಯಲ್ಲಿ ಮನಸ್ಸನ್ನು ಭಗವಂತನ ಸ್ಮರಣೆಯಲ್ಲಿ ತೊಡಗಿಸ್ಬೇಕು. ನಮ್ಮ ಪಾತ್ರ, ನಮ್ಮ ಕರ್ತವ್ಯವನ್ನು ಮಾಡಬೇಕು. ಇಷ್ಟಾದ ಮೇಲೆ ಏನಾಗುತ್ತೆ, ಆಗ ಭಗವಂತ ತಾನು ಹೇಳಿದಂತೆ ಜೀವನ ಮಾಡ್ತಾ ಇರೋದ್ರಿಂದ ಅವರಿಗೆ ಭಕ್ತಿಯನ್ನು, ಬುದ್ಧಿಯೋಗವನ್ನೆಲ್ಲ ಕೊಡ್ತಾನೆ. ಭಗವಂತನಲ್ಲಿ ಪ್ರೀತಿ, ಜ್ಞಾನ ಎಲ್ಲ ಉಂಟಾಗುತ್ತೆ. ಅದರ ಒಂದು ಬಲದಿಂದ, ಭಕ್ತಿ ಮತ್ತು ಜ್ಞಾನದಿಂದ ಮನುಷ್ಯ ತನ್ನ ಜೀವನವನ್ನು ಸುಲಭವಾಗಿ ಕಳೆದು ಕೊನೆಗೆ ತಾನು ಎಲ್ಲಿಂದ ಬಂದಿದ್ನೋ, ಪರಮಾತ್ಮನಿಂದ ವ್ಯಕ್ತವಾಗಿದ್ದು ಈ ಜೀವ ಪುನಃ ಪರಮಾತ್ಮನಲ್ಲೇ ಹೋಗಿ ಲೀನವಾಗುತ್ತೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಸನಾತನವಾದ ಅಂದರೆ ಶಾಶ್ವತವಾದ ಪರಮಾತ್ಮನ ಅಂಶವೇ ಈ ಜೀವ. ಪರಮಾತ್ಮನಿಂದ ಪ್ರಕಟವಾದ ಈ ಜೀವ ಪರಮಾತ್ಮ ಸೃಷ್ಟಿ ಮಾಡಿರೋ ಈ ಜಗತ್ತಲ್ಲಿ ಜೀವನ ಮಾಡಿ
ಜೀವನವನ್ನು ಸಾರ್ಥಕಪಡಿಸ್ಕೊಂಡು ಪುನಃ ಪರಮಾತ್ಮನಲ್ಲಿ ಹೋಗಿ ಐಕ್ಯವಾಗೋದು. ಇದು ಪರಮಾತ್ಮ ಮಾಡಿರುವಂಥ ಒಂದು ವಿಧಾನ, ಸರಿಯಾದ ವಿಧಾನ ಇದು. ಹೀಗಿದ್ದಿದ್ದೇ ಆದರೆ ಜೀವನ ಅನ್ನೋದು ಯಾವತ್ತು ಹೊರೆ ಅಂತಾಗಲಿ, ಹೋರಾಟ ಅಂತಾಗಲಿ, ಕಷ್ಟ ಅಂತಾಗಲಿ ಈ ಥರದ್ದೇನೂ ಇರಲ್ಲ. ಅದಕ್ಕೆ ಒಬ್ಬರು ಮಹಾತ್ಮರು ಹೇಳ್ತಾರೆ, ಕಬೀರ್ ದಾಸರು, ದೇವನ ಹಾದಿಯು ಸುಗಮ, ನಿನ್ನ ನಡೆಯೇ ವಕ್ರ, ಕುಣಿಯಲು ಬಾರದ ನರ್ತಕನು ನೆಲವೇ ಡೊಂಕೆಂದ ಅಂತ. ಭಗವಂತ ಏನು ಜೀವನ ಮಾಡುವಂಥ ಪದ್ಧತಿ ವಿಧಾನ ಹೇಳಿದನೋ ಅದು ಸುಗಮ, ಸುಲಭವಾಗಿ ಜೀವನ ಮಾಡ್ತಾ ಕಳೆದು ಬಿಡ್ಬೋದು, ಮತ್ತೆ ಪರಮಾತ್ಮನಲ್ಲಿ ಹೋಗಿ ಐಕ್ಯವಾಗ್ಬೋದು. ಆದರೆ ನಿನ್ನ ನಡೆಯೇ ವಕ್ರ, ನೀನು ಅದು ಹಾಗೆ ನಡ್ಕೊಳ್ದೆ, ಭಗವಂತ ಹೇಳಿರೋ ಹಾಗೆ ನಡ್ಕೊಳ್ದೆ, ಮತ್ತಿನ್ಯಾವುದೋ ರೀತಿಯಲ್ಲಿ ತಪ್ಪಾಗಿ ನಡ್ಕೊಂಡಾಗ ಏನಾಗುತ್ತೆ, ಆವಾಗ ನಮಗನ್ಸುತ್ತೆ ಈ ಜಗತ್ತೇ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ, ಏನೇನೋ ಸರಿ ಇಲ್ಲ. ಎಲ್ಲವೂ ಸರಿ ಇಲ್ಲ ಅಲ್ಲ, ವಾಸ್ತವಿಕವಾಗಿ ಇವನೇ ಸರಿ ಇಲ್ಲ. ಇವನು ಹೇಗಿರಬೇಕೋ ಹಾಗಿದ್ದರೆ ಇವನಿಗೆ ಜಗತ್ತಿನಲ್ಲಿ ನಡೆಯುವಂಥದ್ದು ಯಾವುದು ಕೂಡ ಇವನಿಗೆ ಸಂಕಟ ಆಗಲಿ, ಕಷ್ಟ ಅದಕ್ಕೆ ಕಾರಣ ಆಗಲ್ಲ. ಹೀಗಾಗಿ ಅವರವರ ಕರ್ಮಕ್ಕೆ ತಕ್ಕಂತೆ ಫಲ, ಆ ಫಲವನ್ನು ಅವರೇ ಅನುಭವಿಸ್ತಾರೆ ನೋಡಿ. ಈಗ ನೋವಾಗತ್ತೆ ಒಬ್ಬನಿಗೆ, ಆ ನೋವು ಬೇರೆಯವನಿಗೆ ಅವನು ಕೊಡೋಕ್ಕಾಗಲ್ಲ, ಆ ನೋವನ್ನು ಅವನೇ ಅನುಭವಿಸ್ಬೇಕಾಗತ್ತೆ. ಅವರ ನೋವು ಅವ್ರಿಗೆ, ಇವರ ನೋವು ಇವನಿಗೆ. ಹಾಗೇನೆ ಸುಖ ಕೂಡ ಅವರ ಸುಖ ಅವ್ರು ಅನುಭವಿಸ್ತಿರ್ತಾರೆ, ಈ ಜೀವಿ ಇವ್ರ ಸುಖ ಇವ್ರು ಅನುಭವಿಸ್ತಿರ್ತಾರೆ. ಹೀಗಿರುವಾಗ ಮತ್ತೊಬ್ಬರ ಒಂದು ಕರ್ತವ್ಯ ಏನು, ಮತ್ತೊಬ್ಬರು ಸರಿಯಾಗಿದ್ದಾರಾ ಅನ್ನೋದನ್ನ ಗಮನಿಸೋದಕ್ಕಿಂತ ನಾನು ಯಾರು, ನನ್ನ ಕರ್ತವ್ಯ ಏನು, ನನಗೆ ಭಗವಂತ ಏನು ಆದೇಶ ಕೊಟ್ಟಿದ್ದಾನೆ, ಹೀಗಿರೋದು ಸರಿ ಅಂತ ಹೇಳಿ ತಿಳ್ಕೊಂಡು ಗುರುಮುಖೇನ, ಶಾಸ್ತ್ರ ಮುಖೇನ ನಾವು ಹಾಗೆ ಜೀವನ ಮಾಡಿದ್ದೇ ಆದರೆ ಭಗವಂತ ನಮ್ಮ ಜೀವನವನ್ನು ಬಹಳ ಸುಲಭ ಮಾಡಿಬಿಡ್ತಾನೆ. ಅದಕ್ಕೇನೆ ಇದೇ ಜಗತ್ತಲ್ಲಿ ಸಾಧು ಸಂತರೆಲ್ಲ ಜೀವನ ಮಾಡ್ತಿರ್ತಾರೆ ನೋಡಿ, ಮಹಾತ್ಮರೆಲ್ಲ. ಅವರು ಆನಂದವಾಗಿರ್ತಾರೆ, ಶಾಂತವಾಗಿರ್ತಾರೆ, ಭಗವಂತನ ಧ್ಯಾನ ಮಾಡ್ತಾರೆ. ಅವ್ರಿಗೂ ಜೀವನಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಆಗಿರುತ್ತೆ. ಅವರೇನು ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಿಲ್ಲ, ತುಂಬ ಕೂಡಿಟ್ಕೋಬೇಕು ಮಾಡಬೇಕಂತ ಯೋಚನೆ ಅವ್ರಿಗೆ ಇರೋದೇ ಇಲ್ಲ. ಆ ಸಂದರ್ಭಕ್ಕೆ ಏನೇನು ಸಿಗಬೇಕೋ ಎಲ್ಲವೂ ಭಗವಂತ ಒದಗಿಸ್ತಾ ಇರ್ತಾನೆ. ಯಾಕಂದರೆ ಭಗವಂತ ಸೃಷ್ಟಿ ಮಾಡಿರೋ ಜಗತ್ತಿದು, ಅವನ ಇಚ್ಛೆ ಪಟ್ಟರೆ ಏನೂ ಕೊರತೆ ಆಗಲ್ಲ. ಆದರೆ ಮನುಷ್ಯರಿಗೆ ಭಗವಂತನಲ್ಲಿ ನಂಬಿಕೆ ಇಲ್ಲ, ತಾನೇನೋ ಮಾಡಿಟ್ಕೋಬೇಕು ಅಂತ. ಹಾಗೆ ಮಾಡಿಟ್ಕೊಂಡ್ರು ಅದೇನು ಸುಖ ಕೊಡಲ್ಲ. ಅದನ್ನೆಲ್ಲ ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ. ಹೀಗೆ ನಾವು ಶಾಸ್ತ್ರವಾಕ್ಯಗಳಿಂದ ಕಲಿಬೇಕು. ಸಮಾಜದಲ್ಲಿ ಬೇರೆಯವರು ಅನೇಕ ತಪ್ಪುಗಳನ್ನು ಮಾಡಿ ಕಷ್ಟಪಡ್ತಾ ಇರ್ತಾರಲ್ಲ, ಅವರನ್ನು ನೋಡಿ ಕೂಡ ನಾವು ಪಾಠ ಕಲಿಬೋದು, ನಮ್ಮನ್ನು ನಾವು ತಿದ್ಕೋಬೋದು. ಹೀಗೆಲ್ಲ ನಮಗೆ ಭಗವಂತನ ಮಾತುಗಳು ಮತ್ತು ನಮ್ಮ ಜೀವನದ ಅನುಭವ ಎರಡೂ ಕೂಡ ನಮಗೆ ಗುರುವಿನಂತೆ ನಮಗೆ ಮಾರ್ಗದರ್ಶನ ಮಾಡುತ್ತೆ. ತಮಸೋಮ ಜ್ಯೋತಿರ್ಗಮಯ ಅಂದರೆ ಇದೇ ಅರ್ಥ. ನಮ್ಮ ಅಜ್ಞಾನದಿಂದ ನಾವು ಹೊರಬಂದು ಜ್ಞಾನದ ಬೆಳಕಿನಲ್ಲಿ ಜೀವನವನ್ನು ಮಾಡಬೇಕು. ಕತ್ತಲಲ್ಲಿರೋರು ಹೇಗೆ ಭಯ ಪಡ್ತಾ ಇರ್ತಾರೋ, ಅವ್ರಿಗೇನು ಸ್ಪಷ್ಟತೆ ಇರೋದಿಲ್ವೋ, ಹಾಗೇನೆ ಅಜ್ಞಾನಿಗಳಿಗೂ ಕೂಡ ಜೀವನದಲ್ಲಿ ಯಾವುದು ಸ್ಪಷ್ಟತೆ ಇರಲ್ಲ. ನಾಳೆ ಏನು ಗೊತ್ತಿಲ್ಲ, ಎಂತಹ ಮೃತ್ಯು ಬರುತ್ತೆ ಗೊತ್ತಿಲ್ಲ, ಮುಂದೆ ಇನ್ನೊಂದು ಜನ್ಮ ಇದೆಯಾ ಇಲ್ವೋ ಗೊತ್ತಿಲ್ಲ, ಎಲ್ಲವೂ ಗೊತ್ತಿಲ್ಲದೆ ಇರೋ ಜೀವನ ಅವ್ರದ್ದು. ಜ್ಞಾನಿಗಳದ್ದು ಹಾಗಲ್ಲ, ಅವ್ರಿಗೆ ಹಿಂದೇನೂ ಗೊತ್ತು, ಈ ಜಗತ್ತಿಗೆ ನಾನು ಯಾಕೆ ಬಂದಿದ್ದೀನಿ ಅದು ಗೊತ್ತಿದೆ, ಇಲ್ಲಿ ಹೇಗೆ ಜೀವನ ಮಾಡಬೇಕು ಅದು ಗೊತ್ತಿದೆ, ಕರ್ಮ ಹೇಗೆ ಮಾಡಿದ್ರೆ ಎಂಥ ಫಲ ಸಿಗುತ್ತೆ ಅದು ಗೊತ್ತಿರುತ್ತೆ, ನನ್ನ ಜೀವನ ಇನ್ನೆಷ್ಟು ಕಾಲ ಇರುತ್ತೆ, ಯಾವಾಗ ಮುಗಿಯುತ್ತೆ ಅನ್ನೋದು ಗೊತ್ತಿರುತ್ತೆ. ಭಗವಂತ ಎಲ್ಲ ತಿಳಿಸ್ಕೊಡ್ತಾನೆ ಅವ್ರಿಗೆ. ಅವ್ರಿಗೆಲ್ಲವೂ ಸರಿಯಾಗಿ ಸ್ಪಷ್ಟತೆ ಇರೋದರಿಂದ ಅವರು ಆನಂದವಾಗಿ, ಶಾಂತವಾಗಿ, ನೆಮ್ಮದಿಯಾಗಿ ತಮ್ಮ ಜೀವನವನ್ನು ಕಳೆದು ಹೋಗಿ ಭಗವಂತನ ಪರಮಪದವನ್ನು ಸೇರಿಕೊಳ್ತಾರೆ, ಭಗವಂತನಲ್ಲಿ ಐಕ್ಯವಾಗ್ತಾರೆ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಭಗವಂತನ ಅಂಶವೇ. ಭಗವಂತ ಸೃಷ್ಟಿ ಮಾಡಿರೋ ಈ ಜಗತ್ತಲ್ಲಿ
ಭಗವಂತ ಹೇಳಿರೋ ಹಾಗೆ ನಾವು ನಡ್ಕೋಬೇಕೇ ಹೊರತು ನಮಗೆ ಬುದ್ಧಿಗೆ ಸರಿ ಅನಿಸಿದ ಹಾಗೆ ಅಥವಾ ಮನಸ್ಸಿಗೆ ತೋಚಿದ ಹಾಗೆ ನಾವು ನಡ್ಕೋಬಾರ್ದು. ಮತ್ತೊಂದು ಶ್ಲೋಕ ನಾವಿಲ್ಲಿ ನೆನಪು ಮಾಡ್ಕೋಬಹುದು. ಇದೊಂದು ಎಚ್ಚರಿಕೆ ಅಂತ. ಇದು ಕೂಡ ಭಗವದ್ಗೀತೆಯಲ್ಲಿ ಬರುತ್ತೆ. ಮೋಘಾಶೋ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ಅಂತ. ಮೋಘ ಅಂದರೆ ವ್ಯರ್ಥ ಅಂತ, ಅಮೋಘ ಅಂದರೆ ವ್ಯರ್ಥವಲ್ಲದೆ ಇರೋದು. ಮೋಘಾಶೋ, ಯಾರಿಗೆ ಭಗವಂತನಲ್ಲಿ ಭಕ್ತಿ ಇರಲ್ವೋ, ಜ್ಞಾನ ಇರಲ್ವೋ, ಅವರಿಗೆ ವ್ಯರ್ಥವಾದ ಆಸೆಗಳೆಲ್ಲ ಉಂಟಾಗುತ್ತೆ. ಏನೂ ಪ್ರಯೋಜನ ಇಲ್ಲ, ಅದರಿಂದ ಸುಖ ಇಲ್ಲ, ಅಂಥ ಆಸೆಗಳೆಲ್ಲ ಹುಟ್ಕೊಳ್ಳುತ್ತಂತೆ. ಆ ವ್ಯರ್ಥವಾದ ಆಸೆಗಳು ಹುಟ್ಕೊಳ್ಳೋದೇ ಕಷ್ಟ ಕೊಡೋಕ್ಕೆ. ಇವನಿಗೆ ನೆಮ್ಮದಿಯಾಗಿರ್ತಾನೆ, ಯಾವುದೋ ಒಂದು ಸಮಸ್ಯೆಯಲ್ಲಿ ಅವನನ್ನು ಸಿಕ್ಕಾಕ್ಸೋದಕ್ಕೆ ಆ ಆಸೆಗಳು ಹುಟ್ಕೊಳ್ಳುತ್ತೆ. ಆಸೆ ಸುಖ ಕೊಡುತ್ತೆ ಅಂತ ಇವನು ಭಾವಿಸಿರ್ತಾನೆ, ಆದರೆ ಅದು ಹಾಗಾಗಲ್ಲ, ವಿರುದ್ಧವಾಗಿ ಆಗುತ್ತೆ. ಆಸೆ ಅವನಿಗೆ ದುಃಖ ಕೊಟ್ಬಿಟ್ಟು ಹೋಗುತ್ತೆ. ಅದಕ್ಕೆ ಮೋಘಾಶೋ, ಮೋಘ ಕರ್ಮಾಣು. ಆಮೇಲೆ ಆ ವ್ಯರ್ಥವಾದ ಆಸೆಗಳನ್ನು ಪೂರೈಸ್ಕೊಳ್ಳೋಕೆ ಏನೋ ಬುದ್ಧಿವಂತಿಕೆ ಬಳಸಿ ಏನೇನೋ ಮಾಡಕ್ಕೆ ಹೋಗೋದು. ಮೋಘ ಕರ್ಮಾಣು, ಏನೇನೋ ಮಾಡ್ತಾನೆ, ಅದರ ಪರಿಣಾಮ ಅನುಭವಿಸ್ಬೇಕಾಗುತ್ತೆ. ಮೋಘ ಜ್ಞಾನ, ತನ್ನದೇ ಆದ ಬುದ್ಧಿವಂತಿಕೆಯಿಂದ ಏನೇನೋ ನನಗೆ ಗೊತ್ತಿದೆ ಅಂತ ಅವನು ಭಾವಿಸಿರ್ತಾನೆ, ಆದರೆ ಅದು ವ್ಯರ್ಥವಾದ ತಿಳುವಳಿಕೆ ಅಂತಲೂ ಪರಮಾತ್ಮ ಹೇಳ್ತಾನೆ. ವಿಚೇತಸಃ ಅಂದರೆ ಇವನು ಅಜ್ಞಾನಿಯಾಗಿರ್ತಾನೆ, ಅವರ ಜೀವನ ನಷ್ಟ ಆಗ್ಬಿಡುತ್ತೆ. ಹೀಗಾಗಿ ನಾವು ನಮ್ಮ ಜೀವನದಲ್ಲಿ ಪ್ರಪ್ರಥಮವಾಗಿ ನಾವು ಮಾಡಬೇಕಾಗಿರೋದು, ಮನುಷ್ಯ ಶರೀರವನ್ನು ಪಡ್ಕೊಂಡು ಬಂದಿರೋರು ಮೊದಲು ಅಧ್ಯಾತ್ಮ ಜ್ಞಾನವನ್ನು ಪಡ್ಕೋಬೇಕು. ಅದು ಗುರು ಹಿರಿಯರಿಂದ ತಿಳ್ಕೊಂಡಾದರೂ ಪಡ್ಕೋಬೋದು, ಪ್ರವಚನ ಇತ್ಯಾದಿಗಳಿಂದ. ನಾವೇ ಗ್ರಂಥವನ್ನು, ಶಾಸ್ತ್ರವನ್ನು ಓದಿ ಆದರೂ ತಿಳ್ಕೊಬೋದು. ಭಾರತದಲ್ಲಿರೋರಿಗೆ ಅಧ್ಯಾತ್ಮ ಜ್ಞಾನ ಪಡ್ಕೊಳ್ಳೋದು ತುಂಬ ಸುಲಭ. ಹಾಗಾಗಿ ಭಾರತದಲ್ಲಿ ಹುಟ್ಟೋದೇ ಒಂದು ಪುಣ್ಯ ಅಂತ ವಿವೇಕಾನಂದರು ಇತ್ಯಾದಿ ಮಹಾತ್ಮರೆಲ್ಲ ಹೇಳ್ತಾರೆ. ಇದು ತೀರ್ಥಕ್ಷೇತ್ರ. ಭಾರತ ಅಂದ್ರೇನೆ, ಭಾ ಅಂದ್ರೇನೆ ಬೆಳಕು, ಬೆಳಕಿನ ಕಡೆ ನಿರತರಾಗಿರೋರು ಭಾರತೀಯರು, ಈ ಅರ್ಥ ಅದು. ಅಂಥದ್ದು ಈ ಭಾರತದಲ್ಲಿದ್ದಾಗ, ಹುಟ್ಟಿದಾಗ ಅಧ್ಯಾತ್ಮ ಜ್ಞಾನ ಪಡ್ಕೊಳ್ಳೋಕೆ ತುಂಬ ಅವಕಾಶಗಳಿರುತ್ತೆ. ದಿನನಿತ್ಯದ ಜೀವನದಲ್ಲೇ ನಾವು ಎಷ್ಟೋ ಜ್ಞಾನವನ್ನು ಪಡ್ಕೋಬೋದು. ಭಗವಂತನಿಗೆ ಸಂಬಂಧಪಟ್ಟಿದ್ದು, ಧರ್ಮಕ್ಕೆ ಸಂಬಂಧಪಟ್ಟಿದ್ದು, ನಮ್ಮನ್ನು ಉದ್ಧಾರ ಮಾಡುವಂಥ ಅನೇಕ ಒಳ್ಳೆಯ ವಿಚಾರಗಳನ್ನು ನಾವು ಹಾಗೆ ಕಲ್ತ್ಕೋಬೋದು. ಕಲ್ತ್ಕೊಂಡಿರೋದನ್ನು ಅನುಷ್ಠಾನ ಮಾಡ್ತಾ ಬಂದರೆ, ಮುಖ್ಯವಾಗಿ ಭಗವಂತನ ನಾಮಸ್ಮರಣೆ, ಭಗವಂತನ ಸ್ಮರಣೆ ಮಾಡ್ತಾ ನಮ್ಮ ಕರ್ತವ್ಯ ಮಾಡ್ತಿದ್ರೆ ಸಾಕು ಅಂತ ಪರಮಾತ್ಮ ಹೇಳ್ತಾರೆ. ಅದನ್ನೇ ಇಲ್ಲಿ ಮಾಂ ಅನುಸ್ಮರ ಯುದ್ಧಚ, ಯುದ್ಧಚ ಅಂತ ಅರ್ಜುನಂಗೆ ಹೇಳಿದ್ದು. ಇಲ್ಲರ್ಥ ನನ್ನನ್ನು ಸ್ಮರಣೆ ಮಾಡ್ತಾ ನಿನಗೆ ಕೊಟ್ಟಿರೋ ಜೀವನವನ್ನು ನೀನು ಸರಿಯಾಗಿ ಮಾಡು, ಆಗ ಸುಲಭವಾಗಿ ನಾನು ನಿನಗೆ ಸಿಗ್ತೀನಿ, ನಿನಗೆ ಬುದ್ಧಿಯೋಗವನ್ನು ಕೊಡ್ತೀನಿ. ಆ ಬುದ್ಧಿಯೋಗದಿಂದ ನೀನು ನನ್ನನ್ನೇ ಸೇರ್ತೀಯ. ಜೀವನ ಮುಗಿದ ಮೇಲೆ ನೀನು ನನ್ನ ಪರಮಧಾಮವನ್ನು, ಪರಂಧಾಮವನ್ನು, ನನ್ನ ನಿಲಯವನ್ನು ನೀನು ಪ್ರವೇಶ ಮಾಡ್ತೀಯ. ಆನಂದ ನಿಲಯ ಪರಮಾತ್ಮಂದು. ಈ ಜಗತ್ತು ದುಃಖಾಲಯ, ಪರಮಾತ್ಮನಂದು ಆನಂದ ನಿಲಯ. ಹಾಗಾಗಿ ನಾವು ಈ ದುಃಖಾಲಯದಲ್ಲೇ ಇರಬೇಕು ಅಂತ ಇಷ್ಟಪಡಬಾರ್ದು. ಆದಷ್ಟು ಬೇಗ ಪರಮಾತ್ಮನ ಆನಂದ ನಿಲಯಕ್ಕೆ ಹೋಗಬೇಕು ಅಂತ ಪ್ರಯತ್ನ ಪಡಬೇಕು. ಆದರೆ ನಮ್ಮದೇನೋ ಒಂದು ಪಾತ್ರ ಇದೆ, ಇಲ್ಲಿ ಭಗವಂತ ಇಲ್ಲಿಟ್ಟಿದ್ದಾನೆ. ಹಾಗಾಗಿ ನಾವು ನಮಗೆ ನಮ್ಮ ಕರ್ತವ್ಯ ಅಥವಾ ಪಾತ್ರ ಮುಗಿಯೋವರೆಗೂ ಭಗವಂತನ ಸ್ಮರಣೆ ಮಾಡ್ತಾ ಇಲ್ಲಿರಬೇಕು. ಶರೀರವನ್ನು ತ್ಯಜಿಸಿದ ಮೇಲೆ ಭಗವಂತನಲ್ಲಿ ಹೋಗಿ ನಾವು ಸೇರ್ಕೋಬೇಕು. ಇದು ಸರಿಯಾದ ವಿಧಾನ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮನೇ ತಿಳಿಸಿದ್ದಾನೆ. ಹೀಗಾಗಿ ಭಗವಂತನ ಅನುಗ್ರಹ ಪಡ್ಕೊಳ್ಳೋದು ಸುಲಭ. ಆದರೆ ಮನುಷ್ಯರೇನು ಮಾಡ್ತಾರೆ, ಇತರ ಮನುಷ್ಯರನ್ನು ಮೆಚ್ಚೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅವರ ಒಲುಮೆಯನ್ನು ಗಳಿಸೋದಕ್ಕೆ, ಬೇರೆ ಮನುಷ್ಯರ ಒಲುಮೆಯನ್ನು ಗಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದೆಲ್ಲ ಆಗದೇ ಇರೋ ಕೆಲಸ. ಮನುಷ್ಯರನ್ನು ಮೆಚ್ಕೊಳ್ಳೋದೆಲ್ಲ ಅವೆಲ್ಲ ಆಗಲ್ಲ. ಅದು ಮೆಚ್ಕೊಂಡ್ರು ತಾತ್ಕಾಲಿಕ ಅಷ್ಟೇ, ಟೆಂಪ್ರವರಿ. ಭಗವಂತನನ್ನು ಮೆಚ್ಚೋದು ಸುಲಭ. ಅದನ್ನೇ ಪರಮಾತ್ಮ ಹೇಳಿದ್ದು, ನನ್ನ ಸ್ಮರಣೆ ಮಾಡ್ತಾ ನೀನು ಶುದ್ಧವಾಗಿ ಜೀವನ ಮಾಡಿದ್ರೆ ಸಾಕು, ನಾನು ನಿನಗೆ ಒಲಿತೀನಿ, ನೀನು ಆನಂದವಾಗಿ ಇದ್ದು ನನ್ನಲ್ಲಿ ಬಂದು ಸೇರ್ಕೋಬಹುದು.
ಸೊ ಈ ವಿಚಾರಗಳನ್ನೇ ನಾವು ಇವತ್ತಿನ ಈ ಪ್ರವಚನದಲ್ಲಿ ಜ್ಞಾನ ವಿಜ್ಞಾನ ಯೋಗ, ರಾಜವಿದ್ಯಾ ರಾಜಗುಹ್ಯ ಯೋಗ, ಈ ಯೋಗಗಳಲ್ಲಿ, ಈ ಅಧ್ಯಾಯಗಳಲ್ಲಿ ನಾವು ಭಗವಂತನ ಈ ಮಾತುಗಳನ್ನೆಲ್ಲ ಗಮನಿಸ್ತೀವಿ. ಇಂತಹ ವಿಚಾರಗಳು ಈ ಭಗವದ್ವಾಣಿ ಸತ್ಸಂಗದಲ್ಲಿ ನಿರಂತರವಾಗಿ ಮೂಡಿ ಬರ್ತಾ ಇದೆ. ಈಗಾಗಲೇ ಹಲವಾರು ಸತ್ಸಂಗಗಳಲ್ಲಿ ಈ ವಿಚಾರಗಳು, ಭಗವಂತನ ಮಾತುಗಳನ್ನು ಗಮನಿಸಿದ್ದೀವಿ. ಮುಂದಿನ ದಿನಗಳಲ್ಲೂ ಪರಮಾತ್ಮನ ಕೃಪೆಯಿಂದ ನಮ್ಮ ಜೀವನಕ್ಕೆ ಆಧ್ಯಾತ್ಮಿಕ ಬೆಳಕನ್ನು ಕೊಡುವಂತಹ, ನಮ್ಮನ್ನು ಕತ್ತಲಿನಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗುವಂಥ ಭಗವಂತನ ನುಡಿಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಎಲ್ಲರಿಗೂ ಕೂಡ ಪರಮಾತ್ಮನ ಕೃಪೆಯಿಂದ ಶುಭವಾಗಲಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.